ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರ್ಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ಧರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ 6 ದಿನದ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ 3 ಮತ್ತು ಸಾರ್ವಜನಿಕ ಒಂದು ದತ್ತಿ, ಈ 4 ಎಲ್ಲ ದತ್ತಿ ನ್ಯಾಸಕರ್ತರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯಲ್ಲಿ ಅವಿತು ಅದನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂಥ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತೇನೆ. ಈ ಎಲ್ಲ ದತ್ತಿ ನ್ಯಾಸಕರ್ತರನ್ನು ಸ್ಮರಿಸಬೇಕಾದದ್ದು ನನ್ನ ಕರ್ತವ್ಯ. ಹಾಗಾಗಿ ಸರಿಯಾಗಿ 7:45 ನಾನು 1-2 ಮಾತುಗಳ ಮೂಲಕ ಕೃತಜ್ಞತೆ ಹೇಳೋದರ ಮೂಲಕ ಅವರನ್ನು ಸ್ಮರಿಸಬೇಕು. ಪ್ರಾಯಶಃ ಆ ಕೃತಜ್ಞತೆ ಮುಗಿಯುವವರೆಗೆ ನೀವು ಕುಳಿತಿರ್ತೀರಿ ಅಂತ ಭಾವಿಸ್ತೇನೆ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರಕ್ಕೆ ನಾನು ಪ್ರವೇಶ ಮಾಡುವುದಕ್ಕಿಂತ ಮುನ್ನ ಒಂದು ಮಾತು. ನಿನ್ನೆ ದಿವಸ ನಾನು ಮಂದಾರ ಕುಸುಮಪ್ರಿಯ ಎನ್ನುವಂಥ ನಾಮದ ವಿವರಣೆಯನ್ನು ಕೊಡುವಾಗ ಅನವಧಾನದಿಂದ ಇಂದ್ರನ ತಾಯಿ ಇಂದ್ರಾಣಿ ಅಂತ ಹೇಳಿಬಿಟ್ಟೇ ಅಂತ ನನ್ನ ನೆನಪು. ಏಕೆಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ವಿಷಯದ ಕಡೆಗೆ ಮನಸ್ಸು ಹೋದಾಗ ಇಲ್ಲಿ ವಾಗೀಂದ್ರಿ ಏನು ಮಾಡುತ್ತೆ ಕೇಳಿದರೆ, ಹೇಗೂ ಇದು ಆ ಕಡೆ ಹೋಗಿದೆಯಲ್ಲ ಅಂತ ಏನು ಮಾಡುತ್ತೆ ಕೇಳಿದರೆ, ಅದು ತನಗಿಷ್ಟ ಯಾವುದೋ ಹಳೆಯ ಸಂಸ್ಕಾರದನ್ನು ಹೇಳಿಬಿಡುತ್ತೆ. ಹಾಗಾಗಿ ಅದನ್ನೇ ಹೇಳೋದು ಅನವಧಾನ. ಅಂದರೆ ಹೇಳಬೇಕಾದಂಥ ವಿಷಯದ ಕಡೆಗೆ ಮನಸ್ಸು ಆ ಕಡೆ ಹೋದಾಗ ಇದು ಯಾವುದೋ ಸಾಮಾನ್ಯ ವಿಷಯ ಅಂಥೇಳಿ ವಾಗೀಂದ್ರಿಯ ಇಂಥದ್ದನ್ನು ಮಾಡುತ್ತೆ. ಹಾಗಾಗಿ ಅದು ತಪ್ಪಾದಂತಹ ಒಂದು ವಿಚಾರ. ಇಂದ್ರನ ತಾಯಿ ಅದಿತಿ, ಕಶ್ಯಪರ ಪತ್ನಿಯ ಅಂತ ಅದಿತಿ. ನರಕಾಸುರನ ತಾಯಿ ಭೂಮಿದೇವಿ. ಅದನ್ನು ಕೇಳಿದಾಗ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಬೇಡ, ಅವಳಿಗೆ ಭೂದೇವಿ ಅಂತಲೂ ಹೆಸರು, ಭೂಮಿ ಅಂತಲೂ ಹೆಸರು. ಹಾಗಾಗಿ ಭೂಮಿಯ ಮಗನಾದ್ದರಿಂದಲೇ ಅವನಿಗೆ ಭೌಮಾಸುರ ಅಂತ ಇನ್ನೊಂದು ಹೆಸರು. ಇಂದ್ರನ ಪತ್ನಿ ಹೆಸರು ಇಂದ್ರಾಣಿ, ಶಚಿ ಅಂತ. ತಾಯಿಯ ಹೆಸರು ಅದಿತಿ ಎನ್ನುವಂಥದ್ದು. ಹಾಗಾಗಿ ಇದನ್ನು ಒಂದು ಸರಿಪಡಿಸ್ಕೊಳ್ಬೇಕು. ಇದು ನನ್ನ ಕಡೆಯಿಂದ ಆದಂಥ ಒಂದು ಸಣ್ಣ ವ್ಯತ್ಯಾಸ. ಹಾಗಾಗಿ ಅದು ಸರಿಯಾಗತ್ತೆ ಅಂತ ಭಾವಿಸಿಕೊಂಡು ನೇರ ಇವತ್ತಿನ ವಿಚಾರಕ್ಕೆ ಬರ್ತಾ ಇದ್ದೇನೆ. ಯಾಕಿದನ್ನು ಹೇಳ್ತೇನೆ ಕೇಳಿದರೆ, ಒಂದನ್ನು ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿಂದ ಏನೇ ಬಂದರೂ ಸಹ ಅದಷ್ಟು ಸಹ ಸಾಧ್ಯವಾದಷ್ಟು ಕರಾರುವಾಕ್ಕಾಗಿರಬೇಕು, ಶಾಸ್ತ್ರ ಸಮ್ಮತವಾಗಿರಬೇಕು ಅನ್ನೋದನ್ನು ನಾನು 100,000 ಬಯಸುವವನು. ಹಾಗಾಗಿ ಅದು ಅವಧಾನದಿಂದಲೋ ಅನವಧಾನದಿಂದಲೋ ಏನೇ ಆದರೂ ಸಹ ತಪ್ಪೀಸ್ ತಪ್ಪು, ಅಷ್ಟಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹಾಗಾಗಿ ಅದನ್ನು ಪುನಃ ಸ್ಮರಣೆಗೆ ತಂದು ಸರಿಪಡಿಸಿಕೊಳ್ಳುವಂಥದ್ದು.
ಅಷ್ಟಾದ ಮೇಲೆ ಇಂದು ನಾವು ನೋಡಬೇಕಾದಂಥ ನಾಮ ಪ್ರಾಣದ ಎನ್ನುವಂತಹ ನಾಮ, 783ನೆಯ ನಾಮ. ಹಾಗಂದ್ರೆ ಏನು ಪ್ರಾಣದ ಅಂದರೆ? ಪ್ರಾಣವನ್ನು ನೀಡುವವಳು ಅನ್ನೋದು ಅದರ ಶಬ್ದಶಃ ಅರ್ಥ. ಪ್ರಾಣಂ ದದಾತಿ ಅಥವಾ ಪ್ರಾಣಾನ್ ಅಂತ ಬಹುವಚನವನ್ನು ಹೇಳ್ಬೋದು. ದದಾತೀತಿ ಪ್ರಾಣದ ಅನ್ನೋದು ಸಂಸ್ಕೃತದ ವಿವರಣೆ. ಯಾಕೆ ಪ್ರಾಣಾನ್ ಅಂತ ಹೇಳಬೇಕು ಅಂತಂದರೆ ಅದಕ್ಕೊಂದು ಕಾರಣ ಉಂಟು. ಪ್ರಾಣ ಯದ್ಯಪಿ ಒಂದೇನೆ, ಆದರೆ ಅದು ಮಾಡುವ ಕೆಲಸದ ಭೇದದಿಂದಾಗಿ ಒಂದೇ ಪ್ರಾಣಕ್ಕೆ ಬೇರೆ ಬೇರೆ ಹೆಸರುಗಳು ಅಂತ. ನೋಡಿ, ಹೃದಯ ಪ್ರಾಣ ಯಾವುದು ಹೃದಯ ಗವಿಯಲ್ಲಿ ಅವಿತು ನಮ್ಮ ಉಸಿರಾಟಕ್ಕೆ ಸಹಕರಿಸತ್ತೋ ಅದಕ್ಕೇನಂತ ಹೆಸರು? ಪ್ರಾಣ ಅಂತ ಹೆಸರು. ಯಾವಾಗ ಅದೇ ಪ್ರಾಣವೇ ಕೆಳಮುಖವಾಗಿ ಮಲದ್ವಾರದ ಮೂಲಕ ಸಂಚಾರ ಮಾಡುತ್ತೋ ಅದಕ್ಕೆ ಅಪಾನ ಅಂತ ಹೆಸರು. ಒಂದೇ, ಸ್ಥಾನಭೇದಾತ್ ನಾಮಭೇದ. ಆಮೇಲೆ ಹೃದಯ ಪ್ರಾಣ ಗುದಯ ಅಪಾನ ಸಮಾನ ನಾಭಿಮಂಡಲೆ. ಈ ನಾಭಿಯಲ್ಲಿ ನೇವೆಲ್ಲಿದೆಯಲ್ಲ ಅಲ್ಲಿ ಇದ್ದು ನಮ್ಮ ದೇಹ ಕಂಪಿಸದೇ ಇರುವ ಹಾಗೆ ಎಲ್ಲವನ್ನೂ ಸಹ ನಿಯಂತ್ರಣದಲ್ಲಿರುವಂತಹ ಗಾಳಿ, ಅದೇ ಗಾಳಿನೇ ಅಲ್ಲಿ ಹೋಗಿ ನಿಂತು ಆ ಕೆಲಸ ಮಾಡಿದಾಗ ಅದಕ್ಕೆ ಸಮಾನ ಅಂತ ಹೆಸರು. ಉದಾನ ಕಂಠದೇಶ ಸ್ಯಾತ್. ಅದೇ ಗಾಳಿ ಕಂಠದಲ್ಲಿ ನಿಂತು ನಾಭಿಯಲ್ಲಿ ಹುಟ್ಟುವಂತಹ ಶಬ್ದವನ್ನು ಮೇಲಕ್ಕೆ ಎಳೆತಂದು ಬಾಯಿಯ ಮೂಲಕ ಅದನ್ನು ಹೊರಕ್ಕೆ ತಳ್ಳುವ ಕೆಲಸವನ್ನು ಮಾಡಿದರೆ ಅದರ ಹೆಸರು ಉದಾನ ಅಂತ ಹೆಸರು. ಒಂದೇ. ವ್ಯಾನ ಸರ್ವ ಶರೀರಗಹ. ವ್ಯಾನ ಅನ್ನೋದು 5ನೆಯ ಭೇದ. ಇದು ಕಾಲ ಅಂಗುಷ್ಠದಿಂದ ಹಿಡಿದು ತುದಿಯವರೆಗೆ, ಅಂದರೆ ಶಿರಸ್ಸಿನ ತುದಿಯವರೆಗೆ ಸಂಚಾರ ಮಾಡ್ತಾ ಇನ್ನುಳಿದಂಥ ಈ 4 ಸ್ಥಳಗಳಲ್ಲೂ ಸಹ ಈ ಪ್ರಾಣ ವೃತ್ತಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೋ ಇಲ್ಲವೋ ಅಂತ ಪರೀಕ್ಷೆ ಮಾಡುವಂಥ ಒಬ್ಬ ಇನ್ಸ್ಪೆಕ್ಟರ್. ಹಾಗಾಗಿ ವ್ಯಾನ ಸರ್ವ ಶರೀರಗಃ. ನೋಡಿ, ಒಂದೇ ಪ್ರಾಣ ಅದು ಮಾಡುವ ಕಾರ್ಯಭೇದದಿಂದಾಗಿ ಬೇರೆ ಬೇರೆ ಹೆಸರುಗಳು. ಅದೇನು ಆಶ್ಚರ್ಯ ಅಲ್ಲ. ಒಬ್ಬನೇ ವ್ಯಕ್ತಿ. ನಾ ಪದೇ ಪದೇ ಹೇಳ್ತೇನೆ, ಆಫೀಸಿಗೆ ಹೋದರೆ ಬಾಸ್, ಮಾವನ ಮನೆಗೆ ಹೋದರೆ ಅಳಿಯ ಅಲ್ವಾ, ಮನೆಗೆ ಬಂದರೆ ಮಕ್ಕಳಿಗೆ ಅಪ್ಪ, ಹೆಂಡತಿಗೆ ಗಂಡ. ಹೌದು ತಾನೆ? ಅದು ಹೇಗಾಗುತ್ತೆ ಕೇಳಿದರೆ ಸ್ಥಾನಭೇದ. ಹಾಗೆಯೇ ಒಂದೇ ಪ್ರಾಣವೇ ಆದರೂ ಸಹ ಅದರ ಕಾರ್ಯವೈಖರಿಯ ಭೇದದಿಂದಾಗಿ ಬೇರೆ ಬೇರೆ ಹೆಸರುಗಳು. ಹಾಗಾಗಿ ಅದನ್ನು ಪ್ರಾಣಾನ್ನಂತ ಬಹುವಚನದಲ್ಲಿ ಹೇಳ್ತಾರೆ. ಪ್ರಾಣ ಅಂತ ಹೇಳ್ಬೋದು, ಜಾತಿ ಏಕವಚನ ಅಂತ ಇಟ್ಕೊಂಡು. ಆದರೆ ಶಾಸ್ತ್ರಕಾರರು ಎಲ್ಲ ಕಡೆಗೂ ಸಹ ಪ್ರಾಣಾನ್ ದದಾತೀತಿ ಪ್ರಾಣದ ಅಂತ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಇಷ್ಟಕ್ಕೆ ಮುಗಿದಿಲ್ಲ ಪ್ರಾಣ ಅನ್ನೋದಕ್ಕೆ. ಈ ಪ್ರಾಣದ ಜೊತೆಗೆ ಇನ್ನೂ ಪುನಃ ಏನನ್ನು ಸೇರಿಸ್ತಾರೆ ಅಂತಂದರೆ ಪಂಚಜ್ಞಾನೇಂದ್ರಿಯಗಳನ್ನೂ ಸೇರಿಸ್ತಾರೆ, ಪಂಚಕರ್ಮೇಂದ್ರಿಯಗಳನ್ನೂ ಸೇರಿಸ್ತಾರೆ, ಮನಸ್ಸನ್ನು ಸೇರಿಸ್ಬಿಡ್ತಾರೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು ಸೇರಿ 11 ಪಂಚಪ್ರಾಣಗಳು. ಈ 11 ಇದೆಯಲ್ಲ, ಪಂಚಜ್ಞಾನ, ಪಂಚಕರ್ಮೇಂದ್ರಿಯ, ಮನಸ್ಸು, ಇದನ್ನು ಸಹ ಪ್ರಾಣದ ಗುಂಪಿಗೆ ಸೇರಿಸಿ ಪ್ರಾಣ ಅಂತ ವಿವರಣೆಯನ್ನು ಕೊಡ್ತಾರೆ. ಅದನ್ನು ಯಾಕೆ ಹಾಕಿಕೊಡ್ತಾರೆ ಅನ್ನೋದನ್ನು ಮುಂದಿನ ನಾಮದಲ್ಲಿ ವಿವರಣೆ ಕೊಡ್ತೇನೆ. ಹೀಗೆ ಈ 5 ವೃತ್ತಿಗಳಿಂದ ಕೂಡಿದ ಪ್ರಾಣವನ್ನು ಮತ್ತು 11 ಇಂದ್ರಿಯಗಳನ್ನು ಯಾವಳು ಚೈತನ್ಯ ರೂಪದಿಂದ ಹಿಡಿದುಕೊಂಡು ಇದ್ದಾಳೋ ಈ ದೇಹದ ಒಳಗೆ, ಅವಳ ಹೆಸರು ಪ್ರಾಣದ ಅಂತ. ಅಲ್ರಿ, ಪ್ರಾಣ ಕೊಡ್ತಾಳೆ ಅಂತ ಅರ್ಥ ಹೇಳಿದ್ರಿ, ಇಲ್ಲಿ ನೋಡಿದರೆ ಹಿಡಿದುಕೊಂಡಿದ್ದಾಳೆ ಅಂತ ಹೇಳ್ತಿದ್ದೀರಲ್ಲ ಅಂತ. ಅದು ಯಾವಾಗಲೂ ಹಾಗೇನೆ. ಯಾಕೆ ಕೇಳಿದರೆ, ಪ್ರಪಂಚದಲ್ಲಿ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಎಲ್ಲರೂ ಕೆಟ್ಟವರೇ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದರೆ ಸ್ವಲ್ಪ ಬೇರೆಯವರಿಗೆ ಹೋಲಿಸಿದ್ರೆ ಒಳ್ಳೆಯವನಪ್ಪ.
ಆಗ ನಾವು ಅವನನ್ನೇ ಇಂದ್ರ ಚಂದ್ರ ಅಂತ ಹೊಗಳ್ತೇವೆ ಇಲ್ವೋ? ಹೊಗಳ್ತೇವೆ. ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳೇ, ಎಲ್ಲ 3ನೇ ತರಗತಿ ಅಥವಾ 3rd ಕ್ಲಾಸಲ್ಲಿ ಪಾಸ್ ಆಗುವಂಥ ಮಕ್ಕಳು. ಒಂದು ಮಗು 2nd ಕ್ಲಾಸಲ್ಲಿ ಪಾಸ್ ಆಗುತ್ತೆ ಅಂತ ಆದರೆ ಅದೇ ಬುದ್ಧಿವಂತ ಹೌದಾ ಅಲ್ವಾ? ಹಾಗಿದ್ರೆ ಪ್ರಾಣಾನ್ ದದಾತಿ ಅಂದರೆ ಅರ್ಥ ಏನು ಕೇಳಿದರೆ ಹೊಸ್ತಾಗಿ ತಂದು ಕೊಡ್ತಾಳೆ ಅಂತಲ್ಲ, ಇದ್ದಿದ್ದನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ತಾಳೆ ಎನ್ನುವಂತಹದ್ದು ಆ ಮಾತಿನ ಅರ್ಥ. ಪ್ರಾಣಾನ್ ದದಾತಿ ಅನ್ನೋದಕ್ಕೆ ಪ್ರಾಣವನ್ನು ಕೊಡುವವಳು, ಪ್ರಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವಳು ಅಂತ. ಆದರೆ ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಪ್ರಾಣಾನ್ ದ್ಯತಿ, ತನಗೆ ಸಾಕು ಅಂತ ಅನಿಸಿದಾಗ ಆ ಪ್ರಾಣವನ್ನು ದ್ಯತಿ ಖಂಡಯತಿ ನಿಲ್ಲಿಸೇ ಬಿಡ್ತಾಳಂತೆ. ಆಗ ಅರ್ಥ ಏನು ಕೇಳಿದ್ರೆ ಪ್ರಾಣವನ್ನು ಏನು ಮಾಡ್ತಾಳೆ ಅವಳು ಕೇಳಿದ್ರೆ ಸಾಕಂದಾಗ ಖಂಡಯತಿ ಅಂದರೆ ಪ್ರಾಣಗಳನ್ನು ತಡೆದು ನಿಲ್ಲಿಸಿಬಿಡ್ತಾಳೆ. ಪ್ರಾಣ ನಿಲ್ಲಿಸಿದಾಗ ಏನಾಗುತ್ತೆ? ಅತ್ತೆ ಹೋಗ್ತಾನೆ. ಆ ಅರ್ಥ. ಎರಡಕ್ಕೂ ಮೂಲ ಶಬ್ದ ಪ್ರಾಣದ ಅನ್ನೋದೇ, ಅದರ ಧಾತುಗಳು ಬೇರೆ. ಪ್ರಾಣಾನ್ ದದಾತಿ ಇತಿ ಪ್ರಾಣದ, ಪ್ರಾಣಾನ್ ದ್ಯತಿ ಇತಿ ಪ್ರಾಣದ. ಹಾಗೆ ಇದು ಈ ಭಾಷೆಯ ವಿಶೇಷತೆ. ಒಂದೇ ಶಬ್ದದಿಂದ ಬೇರೆ ಬೇರೆ ಅರ್ಥಗಳನ್ನು ಅದು ಹೊರಸೂಸುವ ಹಾಗೆ ಹೇಳುವಂಥದ್ದು. ಇಷ್ಟಾದ ಮೇಲೆ ಹೀಗೆ ಈ ಪ್ರಾಣಾನ್ ದ್ಯತಿ ಎನ್ನುವ ಕ್ರಿಯಾಪದ ಜೊತೆಗೆ ವಿವರಣೆ ಹೇಳಿದರೆ ಪ್ರಾಣ ಕೊಡುವವಳು ಅಂತ ಅರ್ಥ ಅಲ್ಲ, ಪ್ರಾಣವನ್ನು ತೆಗೆಯುವವಳು ಅಂತ ಅರ್ಥ ಆಗಿದೆ. ಅದು ಜಗನ್ಮಾತೆ ಈ ಅರ್ಥದಲ್ಲಿ ನಮಗೆ ಆಗುವುದು ಬೇಡ. ಪ್ರಾಣಾನ ದದಾತಿ ಇತಿ ಪ್ರಾಣದ ಅಂತ ಆಗಲಿ ಅಂತ. ಇದಿಷ್ಟು ಭಾಸ್ಕರಾಯರು ಕೊಟ್ಟಂಥ ವಿವರಣೆ ಹಿನ್ನೆಲೆಯಲ್ಲಿ ಹೇಳಿದಂಥ ಮಾತು. ಮತ್ತು ವೈದ್ಯನಾಥ ದೀಕ್ಷಿತ್ ಹೇಳ್ತಾರೆ, ಅವಳು ಎಲ್ಲರಿಗೂ ಪ್ರಾಣ ನೀಡುವವಳು, ನೋ ಡೌಟ್ ಎಟ್ ಆಲ್. ಆದರೆ ಅವರು ವಿವರಣೆ ಇನ್ನೂ ಸ್ಪಷ್ಟ. ಏನು ಕೇಳಿದರೆ ಪ್ರಾಣ ಎಂದರೆ ವೇದಾಂತದಲ್ಲಿ ಯಾವುದನ್ನು ಬ್ರಹ್ಮವಸ್ತು ಅಂತ ಕರೀತಾರೋ ಅದೇ ಪ್ರಾಣ. ಹಾಗಾಗಿ ಅವಳು ಪ್ರಾಣದ ಅಂದರೆ ಬ್ರಹ್ಮಸ್ವರೂಪವನ್ನು ತಂದು ಕೊಡುವವಳು. ನಿನ್ನೇನು ಬಂದಿತ್ತು ಈ ಮಾತು. ಅಂದರೆ ಪರಬ್ರಹ್ಮ ವಸ್ತುವಿನತ್ತ ನಮ್ಮನ್ನು ಕರೆದುಕೊಂಡು ಹೋಗುವವಳು. ಆದ್ದರಿಂದ ಅವಳು ಪ್ರಾಣದ, ಅಂತಹ ಪರಬ್ರಹ್ಮ ಭಾವವನ್ನೇ ನೀಡುವವಳಾದ್ದರಿಂದ ಅವಳು ಪ್ರಾಣದ. ಈ ಮಾತನ್ನು ಹೇಳೋದಕ್ಕೆ ಉಪನಿಷತ್ತಿನ ಹಿನ್ನೆಲೆ ಉಂಟು. ಅವರು ಈ ಮಾತನ್ನು ಹೇಳೋದಕ್ಕೆ ಪ್ರಾಣೋಸ್ಮಿ ಪ್ರಜ್ಞಾತ್ಮ ಅನ್ನೋದು ಕೌಶೀತಕಿ ಬ್ರಾಹ್ಮಣದಲ್ಲಿ ಹೇಳಿದಂಥ ಒಂದು ಮಾತು. ಅದನ್ನು ನಾವು ಸ್ಮರಿಸಿಕೊಂಡ್ರೆ ಅದರ ವಿವರಣೆಗೆ ಹಿನ್ನೆಲೆ ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ಪ್ರಾಣೋಸ್ಮಿ ಪ್ರಜ್ಞಾತ್ಮ, ಪ್ರಜ್ಞಾತ್ಮ ಅಂದರೆ ಈ ಒಳಗಡೆ ಇರುವಂಥ ಆತ್ಮ ಅಂತಲೇ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಾಣದ ಎನ್ನುವಂಥ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಪ್ರಾಣರೂಪಿಣಿ ಅಂತ. ಪ್ರಾಣರೂಪಿಣಿ ಅಂದರೆ ಪ್ರಾಣದ ರೂಪದಲ್ಲಿ ಇರುವವಳು ಅಷ್ಟೇ. ಪ್ರಾಣರೂಪಿಣಿಯೇ ಅವಳು. ಇದನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಭಾಸ್ಕರಾಯರು ವಿವರಿಸ್ತಾರೆ, ಮತ್ತು ವೈದ್ಯನಾಥ ದೀಕ್ಷಿತರು ವಿವರಿಸ್ತಾರೆ. ಸಾಮಾನ್ಯವಾಗಿ ಎಲ್ಲ ಪ್ರಾಚೀನ ತಪಸ್ವಿ ವ್ಯಾಖ್ಯಾನಕಾರರೆಲ್ಲರೂ ಸಹ ಉಪನಿಷತ್ತಿನ ಹಿನ್ನೆಲೆಯಲ್ಲೇ ಇದನ್ನು ವಿವರಿಸಿದ್ದಾರೆ. ನೋಡಿ, ಉಪನಿಷತ್ತು ಹೇಳುತ್ತೆ ಪ್ರಾಣೋ ಬ್ರಹ್ಮ. ಛಾಂದೋಗ್ಯ ಉಪನಿಷತ್ತಿನ ಮಾತು. ಎಲ್ಲಿ ನಾವು ಪ್ರಾಣ ಅಂತ ಹೇಳ್ತೇವೋ ಅದು ಕೇವಲ ಈ ಉಸಿರಾಟದ ಪ್ರಾಣ ಅಂತ ಅಷ್ಟೇ ಅರ್ಥ ಅಲ್ಲ. ಪ್ರಾಣಕ್ಕೂ ಪ್ರಾಣವಾದದ್ದು ಯಾವುದು ಕೇಳಿದರೆ ಬ್ರಹ್ಮ ತತ್ವ. ಅದನ್ನೇ ಉಪನಿಷತ್ತು ಪ್ರಾಣೋ ಬ್ರಹ್ಮ ಹೇಳುತ್ತೆ. ಮತ್ತು ಖಂ ಬ್ರಹ್ಮ ಅಂತೆಲ್ಲ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ದೇವಿ ಪ್ರಾಣರೂಪಿಣಿ ಅಂದರೆ ಪ್ರಾಣ ಅಂದರೆ ಬ್ರಹ್ಮ ಅಂತ ಹೇಳಿದ್ರಿಂದ ಅವಳು ಬ್ರಹ್ಮರೂಪಿಣಿ ಅಂತ ನೇರವಾಗಿ ಹೇಳಿದ ಹಾಗೆ ಆಯಿತು ಅಂತ. ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣ ಉಂಟು. ಆ ಅಧಿಕರಣದ ಹೆಸರೇ ಪ್ರಾಣಾಧಿಕರಣ ಅಂತ. ಅಲ್ಲಿ ಒಂದು ಸೂತ್ರ ಏನು ಅಂದರೆ ಅತಏವ ಪ್ರಾಣ ಅಂತ. ಆ ಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ ನೇರವಾಗಿ ಬ್ರಹ್ಮವೇ ಪ್ರಾಣ ಅಂತ ನಿರ್ಧರಿಸಲಾಗಿದೆ ಎನ್ನುವಂಥದ್ದು ಆ ಸೂತ್ರದ ವಿವರಣೆ. ಹಾಗೆ ಹೇಳೋದಕ್ಕೆ ಕಾರಣ ಪ್ರಾಣಸ್ಯ ಪ್ರಾಣಂ ಅಂತ. ನಾವು ಬದುಕಿರುವುದು ಪ್ರಾಣದಿಂದ.
ಆದರೆ ನಾವು ಉಸಿರಾಡ್ತಾ ಇರುವಂಥ ಪ್ರಾಣಕ್ಕೂ ಒಂದು ಪ್ರಾಣ ಇರಬೇಕು ಅಂತಾದರೆ, ಇದು ಪ್ರಾಣ ಅದು ಪ್ರಾಣ ಅಂತಾದರೆ, ಆ ಎರಡನೇಕ್ಕೆ ಏನು ಹೇಳಬೇಕು? ಪ್ರಾಣ ಅನ್ನೋದಕ್ಕೆ ಬೇರೆ ಅರ್ಥವನ್ನು ಹೇಳಬೇಕು. ಹಾಗಿದ್ರೆ ಪ್ರಾಣ ಅನ್ನೋದಕ್ಕೆ ಬೇರೆ ಅರ್ಥ ಯಾವುದು ಹೇಳುತ್ತೆ ಕೇಳಿದರೆ, ಉಪನಿಷತ್ತು ಹೇಳುತ್ತೆ ಪ್ರಾಣೋ ಬ್ರಹ್ಮ ಅಂತ. ಹಾಗಾಗಿ ಪ್ರಾಣಸ್ಯ ಪ್ರಾಣಂ ಅಂದರೆ ಆ ಎರಡನೆಯ ಪ್ರಾಣ ಎನ್ನುವಂಥ ಶಬ್ದದ ಅರ್ಥ ಬ್ರಹ್ಮ ವಸ್ತು ಅಂತ ಅರ್ಥ. ಹಾಗಾಗಿ ಉಪನಿಷತ್ತು ಹೇಳುತ್ತೆ ಸರ್ವಾಣಿ ಹವ ಇಮಾನಿ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ ಪ್ರಾಣಮಭ್ಯುಜ್ಜಿಹತೆ. ಸರ್ವಾಣಿ ಹವಾ ಇಮಾನಿ ಭೂತಾನಿ, ಎಲ್ಲ ಭೂತಗಳು ಸಹ ಪ್ರಾಣಮೇವ ಅಭಿಸಂವಿಶಂತಿ, ಕೊನೆಗೆ ಪ್ರಾಣದಲ್ಲೇ ಅಂತರ್ಗತವಾಗ್ತಾರೆ. ಯಾವಾಗ? ಮಹಾಪ್ರಳಯದಲ್ಲಿ ಆಗ್ತಾರೆ ಅಂದರೆ ಬ್ರಹ್ಮವಸ್ತುವಿನಲ್ಲಿ ಐಕ್ಯವಾಗ್ತಾರೆ. ಮತ್ತು ಪ್ರಾಣಮಭ್ಯುಜ್ಜಹತೆ, ಆ ಪ್ರಾಣವಸ್ತುವಿನಿಂದಲೇ ಅವರು ಈಚೆಗೆ ಬರ್ತಾರೆ. ಹೇಗೆ ಕೇಳಿದರೆ, ಉರಿತಾ ಇರುವಂಥ ಅಗ್ನಿಯಿಂದ ಹೇಗೆ ಕಿಡಿಗಳು ಮೇಲಕ್ಕೆ ಸಿಡಿದು ಏಳ್ತವೋ ಹಾಗೆ ಈ ಜೀವರಾಶಿಗಳು ಅಲ್ಲಿಂದನೇ ಎದ್ದು ಬರ್ತವೆ. ಹೀಗೆ ಎನ್ನುವಂಥ ಎಲ್ಲ ಶ್ರುತಿಗಳು ಇಲ್ಲೆಲ್ಲ ಪ್ರಾಣ ಶಬ್ದದಿಂದ ಹೇಳ್ತಾ ಇರುವುದು ಬ್ರಹ್ಮವನ್ನೇ. ಹಾಗಾಗಿ ಪ್ರಾಣರೂಪಿಣಿ ಅಂದರೆ ಬ್ರಹ್ಮರೂಪಿಣಿ ಎನ್ನುವಂಥದ್ದು ನಿಶ್ಚಿತವಾದಂಥ ಅರ್ಥ ಅನ್ನೋದು ಒಂದರ್ಥ. ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಕೇಳಿದರೆ, ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಷೋಡಶ ನಿತ್ಯರು, ಮೊನ್ನೆ ದಿವಸ ನಾನು ಹೇಳಿದ್ದೇನೆ, ಮೇರು ನಿಲಯ ಅಂತ ಹೇಳಬೇಕಿದ್ರೆ ಆ ಮೇರುವಿನಲ್ಲಿ 16 ನಿತ್ಯರು ಇರೋದನ್ನು ಹೇಳಿದ್ದೇನೆ. ಆ ಷೋಡಶ ನಿತ್ಯರನ್ನು ನಿತ್ಯಾತಂತ್ರ ಎನ್ನುವಂಥ ತಂತ್ರಶಾಸ್ತ್ರದ ಗ್ರಂಥ ಪ್ರಾಣ ಅಂತಲೇ ಕರೆದುಬಿಟ್ಟಿದೆ. ಹಾಗಾಗಿ ಷೋಡಶ ನಿತ್ಯರ ಇನ್ನೊಂದು ಹೆಸರು ಪ್ರಾಣ, ಅಂದರೆ ಪ್ರಾಣರೂಪಿಣಿ, ಅಂದರೆ ಷೋಡಶ ನಿತ್ಯರ ರೂಪದಲ್ಲಿ ಇರುವಂಥವಳು ಅನ್ನೋದು ಅದರ ಮಥಿತವಾದಂಥ ಅರ್ಥ. ಅಂದರೆ ನಿತ್ಯ ರೂಪಿಣಿ ಅನ್ನೋದು ಆ ನಾಮದ ಎರಡನೆಯ ಅರ್ಥ. ವೈದ್ಯನಾಥ ದೀಕ್ಷಿತರು ವಿವರಣೆ ಕೊಡ್ತಾರೆ. ಇವರು ಹೇಳೋದು ಪೂರ್ತಿ ವೇದಾಂತದ್ದೇ. ಮತ್ತೆ ಗಾಢ ನಿದ್ರೆಯಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಎಲ್ಲಿ ಹೋಗ್ತವೆ? ದಿನವೂ ನಾವು ನಿದ್ದೆ ಹೋಗ್ತೇವಲ್ವಾ, ಇಂದ್ರಿಯಗಳೆಲ್ಲ ಏನು ಮಾಡ್ತವೆ? ಉಪನಿಷತ್ತಿನ ಪ್ರಶ್ನೆ, ಅತ್ರ ಕಾನಿ ಸ್ವಪಂತೆ ಕಹ ಜಾಗರ್ತಿ ಅಂತ ಪ್ರಶ್ನೆ. ನಿದ್ದೆ ಮಾಡುವವರು ಯಾರ್ಯಾರು? ಇಲ್ಲಿ ಯಾರು ಎಚ್ಚರಾಗಿರ್ತಾರೆ ಅಂತ ಉಪನಿಷತ್ತಿನ ಪ್ರಶ್ನೆ. ಅದಕ್ಕೆ ಉತ್ತರ, ಪ್ರಶ್ನೆ ಉಪನಿಷತ್ತು, ಬೇರೆ ಬೇರೆ ಉಪನಿಷತ್ತುಗಳೆಲ್ಲ ಅದಕ್ಕೆ ಉತ್ತರವನ್ನು ಹೇಳುತ್ತವೆ. ಅದಕ್ಕೆ ಉತ್ತರ ಇಷ್ಟೇ: ಗಾಢ ನಿದ್ರೆಯಲ್ಲಿ ಇಂದ್ರಿಯಗಳೆಲ್ಲವೂ ಸಹ ಏನು ಮಾಡ್ತವೆ? ಅವು ನಿದ್ದೆಗೆ ಹೋಗ್ತವೆ. ಯಾಕೆ ಕೇಳಿದರೆ, ಜಾಗೃತ ಅವಸ್ಥೆಯಲ್ಲಿ ಲೌಕಿಕ ವಿಷಯವನ್ನು ಅನುಭವಿಸ್ತಾ ಅವೆಲ್ಲವೂ ಸಹ ಸುಸ್ತಾಗಿರ್ತವೆ. ಏನು ಆಶ್ಚರ್ಯ ಅಲ್ಲ, ಸ್ವಲ್ಪ ತಡ ಆದರೆ ಕಣ್ಣು ಹೀಗೇ ಮುಚ್ಚೋದಕ್ಕೆ ಶುರುವಾಗುತ್ತಲ್ಲ. ಅಂದರೆ ಆಯಾಸ ಆಗಿದೆ, ನೋಡಿ 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 ಅದಕ್ಕೆ ಆಯಾಸ ಆಗಿದೆ. ತುಂಬ ಹೊತ್ತು ಕೇಳ್ತಾ ಇದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಶ್ರೋತ್ರೇಂದ್ರಿಯ ವಿಶ್ರಾಂತಿಯನ್ನು ಬಯಸುತ್ತೆ. ಹೀಗೆ ಒಂದೊಂದು ಇಂದ್ರಿಯವೂ ಸಹ ವಿಶ್ರಾಂತಿಯನ್ನು ಬಯಸ್ತಾ ಗಾಢ ನಿದ್ರೆಯಲ್ಲಿ ಇಂದ್ರಿಯಗಳೆಲ್ಲವೂ ಸಹ ವಿಶ್ರಾಂತಿಗೆ ಜಾರಿ ಬಿಡ್ತವೆ. ಈಗ ಇನ್ನೊಂದು ಪ್ರಶ್ನೆ, ಅಲ್ರಿ ಅವು ಎಲ್ಲಿ ವಿಶ್ರಾಂತಿ ಮಾಡ್ತವೆ? ನಾವು ವಿಶ್ರಾಂತಿ ಮಾಡಬೇಕು ಅಂದರೆ ಬೆಡ್ಡಿಗೆ ಹೋಗ್ತೇವೆ. ಇಂದ್ರಿಯಗಳು ವಿಶ್ರಾಂತಿ ಮಾಡೋದು ಎಲ್ಲಿ ಅಂತಂದರೆ, ಇಂದ್ರಿಯಗಳು ವಿಶ್ರಾಂತಿ ಮಾಡೋದು ಮನಸ್ಸಿನಲ್ಲಿ. ಆಯಿತು, ಹಾಗಿದ್ರೆ ಮನಸ್ಸು ಅದು ವಿಶ್ರಾಂತಿ ಮಾಡುತ್ತಾ ಇಲ್ವಾ? ಗಾಢ ನಿದ್ರೆ ಸುಷುಪ್ತಿ. ಗಾಢ ನಿದ್ರೆಯಲ್ಲಿ ಅದು ಸಹ ಕೆಲಸ ಮಾಡೋದಿಲ್ಲ. ಅಂದರೆ ಅದು ಸಹ ಏನು ಮಾಡುತ್ತೆ? ವಿಶ್ರಾಂತಿಗೆ ಹೋಗುತ್ತೆ. ಹಾಗಿದ್ರೆ ಅದೂ ವಿಶ್ರಾಂತಿ ಹೋಗುತ್ತೆ ಅಂದಮೇಲೆ ಅದು ಎಲ್ಲಿ ವಿಶ್ರಾಂತಿ ಮಾಡುತ್ತೆ ಅಂತಂದರೆ, ಗಾಢ ನಿದ್ರೆಯಲ್ಲಿ ಮನಸ್ಸು ಪ್ರಾಣದಲ್ಲಿ ಐಕ್ಯವಾಗಿ ಬಿಡುತ್ತೆ. ನೋಡಿ, ಇಂದ್ರಿಯಗಳು ಮನಸ್ಸಿನಲ್ಲಿ, ಮನಸ್ಸು ಪ್ರಾಣದಲ್ಲಿ. ಈಗೆಲ್ಲ ಸ್ವಲ್ಪ ವಿಚಾರ ಮಾಡಿ, ಪರಮಾತ್ಮನನ್ನ ಪ್ರತಿರೂಪದಿಂದ ಹಿಡಿದು ತೋರಿಸ್ತಾ ಇರುವಂತಹದ್ದು ಅಂತಃಕರಣ ಅಥವಾ ಮನಸ್ಸು ಮತ್ತು ಬುದ್ಧಿ. ನಿದ್ರಾವಸ್ಥೆಯಲ್ಲಿ ಮನಸ್ಸು ಪ್ರಾಣ ರೂಪದಲ್ಲಿ ಸೇರಿತು ಅಂದರೆ ವಿಸ್ತೃತವಾದಂಥ, ಅಂದರೆ ಒಂದು ತಟ್ಟೆಯಷ್ಟು ಅಗಲಾಗಿದೆ ಅಂತ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ.
ಆ ಮನಸ್ಸು ಇವಾಗ ಏನಾಗಿದೆ ಹೇಳಿದ್ರೆ ಒಳ್ಳೆ ಮಲ್ಲಿಗೆಯ ಮೊಗ್ಗನಂತ ಆಗಿಬಿಟ್ಟಿದೆ. ಅದನ್ನೇ ಮನಸೋಪಿ ಉಪಸಂಹಾರ ಸುಷುಪ್ತಿ ಇತಿ ಕಥ್ಯತೆ ಅಂತ ಮಾನಸೋಲ್ಲಾಸ ವಿವರಣೆ ಕೊಡ್ತದೆ. ಮನಸ್ಸು ಸಹ ಹೀಗೆ ಮುದಡಿ ಬೀಜಭಾವವನ್ನು ತಾಳಿ ಬಿಟ್ಟರೆ ದಟ್ ಈಸ್ ಗಾಢ ನಿದ್ರೆ ಅಥವಾ ಸುಷುಪ್ತಿ. ಇಷ್ಟ ಆಯ್ತಲ್ವಾ? ಈಗ ಒಂದು ಸಂಶಯ. ಹಾಗಿದ್ರೆ ಇಷ್ಟೊತ್ತಿನವರೆಗೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಅಥವಾ ಅಂತಃಕರಣದಲ್ಲಿ ಪ್ರತಿಫಲಿತವಾದಂತಹ ಆತ್ಮವಸ್ತುವಿನ ಚೈತನ್ಯ ಜೀವಾಂತ ಕರೆಸ್ಕೊಳ್ತಾ ಇದ್ನಲ್ಲ, ಮನಸ್ಸೇ ಇಲ್ಲದೆ ಇದ್ನಲ್ಲ, ಅವನೆಲ್ಲಿ ಹೋದ? ಪ್ರಶ್ನೆ ಹೌದಲ್ವಾ? ಯಾವಾಗ ಮನಸ್ಸೇ ಹೀಗೆ ಬೀಜಭಾವ ಹೊಂದಿತೋ ಅದರಲ್ಲಿ ಪ್ರತಿಫಲಿತವಾದಂತಹ ಜೀವಭಾವ ಏನಾಗುತ್ತೆ ಕೇಳಿದ್ರೆ ಪರಮಾತ್ಮನಲ್ಲಿ ಐಕ್ಯವಾಗಿ ಬಿಡ್ತಾನೆ ಅವನು. ಹೇಗೆ ಅಂದರೆ, ಇಲ್ಲೊಂದು ಪಾತ್ರೆ ಇಡೋಣ, ಆ ಪಾತ್ರೆಯಲ್ಲಿ ನೀರು ತುಂಬಿದರೆ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. ಆ ನೀರಿನ ಪಾತ್ರೆಯಲ್ಲಿರುವ ನೀರನ್ನೆಲ್ಲ ಚೆಲ್ಲಿಬಿಟ್ರೆ ಆ ಪ್ರತಿಬಿಂಬ ಎಲ್ಲೋಯ್ತು? ಎಲ್ಲೋಯ್ತು? ಮೂಲ ಬಿಂಬದಲ್ಲಿ ಐಕ್ಯವಾಯಿತು. ಹೌದು ತಾನೇ? ಅಷ್ಟೆ. ಹೀಗೇನೆ ಗಾಢ ನಿದ್ರಾವಸ್ಥೆಯಲ್ಲಿ ತನಗೆ ಆಧಾರವಾದಂಥ ಮನಸ್ಸು ಇಲ್ಲದೆ ಇರುವುದರಿಂದ ಆ ಜೀವಭಾವದಲ್ಲಿರುವ ಚೈತನ್ಯ ಪರಮಾತ್ಮನಲ್ಲಿ ಒಂದಾಗಿ ಬಿಡತ್ತೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ, ಉಪನಿಷತ್ತಿನ ಮಾತು ನಂದಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಸತ್ಸ್ವರೂಪವನ್ನೇ ಪಡೆದಂತಹ ಜೀವಭಾವವನ್ನು ಕಳ್ಕೊಂಡು ಪರಮಾತ್ಮನೇ ಆಗಿಬಿಡ್ತಾನೆ. ಉಪನಿಷತ್ತು ಹೇಳುತ್ತೆ ನೋಡಿ, ಭಾಷ್ಯ ಅದಕ್ಕೆ ಭಗವತ್ಪಾದರಿದ್ದು, ಸ್ವಮೇವ ಆತ್ಮಾನಂ ಪ್ರತಿಪದ್ಯತೆ ಜೀವರೂಪತಾಂ ಮನ ಆಖ್ಯಾಂ ಹಿತ್ವ. ಹಿತ್ವ ಅಂದರೆ ಬಿಟ್ಟು, ತನ್ನ ಮೂಲ ಸೆಲೆಯಾದಂಥ ಮೂಲ ಸ್ವರೂಪ ಅಂತ ಪರಮಾತ್ಮ ಭಾವವನ್ನು ಜೀವ ಹೊಂದಿಬಿಡ್ತಾನೆ. ಯಾವಾಗ? ಗಾಢ ನಿದ್ರೆಯಲ್ಲಿ. ಮನಸ್ಸಿಲ್ಲ ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರವೂ ಇಲ್ಲ, ಅದು ಕಾರಣ ಶರೀರದಲ್ಲಿ ಲಯ ಆಗಿಬಿಡುತ್ತೆ. ಅಂದರೆ ಗಾಢ ನಿದ್ರೆಯಲ್ಲಿ ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ, ಮತ್ತು ಪುನಃ ಇನ್ಯಾವುದಿಲ್ಲ, ಸೂಕ್ಷ್ಮ ಶರೀರವೂ ಇಲ್ಲ. ಹೌದು ತಾನೆ? ಆದರೆ ಜೀವ ಪರಮಾತ್ಮನಲ್ಲಿ ಒಂದಾಗಿದ್ದಾನೆ. ಕಾರಣ ಶರೀರ ಉಂಟು, ಕಾರಣ ಶರೀರ ಉಂಟು, ಪ್ರಾಣ ಉಂಟು. ಇನ್ನೇನುಂಟು? ನಿದ್ದೆಯಲ್ಲಿ ಉಸಿರಾಟ ಮಾಡ್ತೇವೆ ತಾನೆ? ಗಾಢ ನಿದ್ದೆಯಲ್ಲಿ ಇರುವುದು ಎರಡೇ, ಒಂದು ಜೀವ ಪರಮಾತ್ಮ ಭಾವವನ್ನು ತಾಳಿದಂತಹ ಒಂದು ಸ್ಥಿತಿ, ಇನ್ನೊಂದು ಪ್ರಾಣ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಆಯಿತು. ಹೀಗಾದಾಗ ಈ ಗಾಢ ನಿದ್ರೆಯಲ್ಲಿ ಪ್ರಾಣ ಮತ್ತು ಪರಮಾತ್ಮ ಇಬ್ಬರೇ ಇದ್ದಾಗ ಆ ಪರಮಾತ್ಮ ಚೈತನ್ಯವೇ ಸೂಕ್ಷ್ಮವಾದಂಥ ಪ್ರಾಣವನ್ನು ಧಾರಣೆ ಮಾಡಿ ಹಿಡಿದಿಟ್ಕೊಂಡಿರುತ್ತಂತೆ. ಎಲ್ಲರೂ ನಿದ್ದೆ ಮಾಡಂತ ಇದು ಎದ್ಬಿಟ್ರೆ ಅಲ್ವಾ? ಮನೆಯೆಲ್ಲ ಖಾಲಿ, ಯಾರೂ ಇಲ್ವಲ್ಲ, ಹೋಗ್ಬೋಣ ಅಂತ ಎದ್ಬಿಟ್ರೆ ಇಲ್ಲ, ಆ ಪರಮಾತ್ಮ ಸ್ವರೂಪವೇ ಪ್ರಾಣವನ್ನು ಏನು ಮಾಡಿರುತ್ತೆ? ಹಿಡ್ಕೊಂಡಿರುತ್ತೆ. ನೀನಿನ್ನೂ ಹೋಗೋ ಕಾಲ ಬಂದಿಲ್ಲ, ಇರು ಇಲ್ಲಿ ಅನ್ನೋ ತರಹ. ಕೊನೆಗೆ ಪ್ರಾಣ ಏನು ಮಾಡುತ್ತೆ ಕೇಳಿದರೆ, ಆ ನಿಯಂತ್ರಣದಲ್ಲಿ ಇದ್ದು ತಾನು ಪ್ರಾಣ ರೂಪದಲ್ಲಿದ್ದು ಈ ಜೀವಿಯ ಆಯುಷ್ಯ ರೂಪದಲ್ಲಿ ಇದ್ದು ಅವನನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಯಾಕೆ ನಾವು ನಿದ್ದೆ ಮಾಡಿದ್ವಿ ಅಂದ ಮಾತ್ರಕ್ಕೆ ನಮ್ಮ ಆಯುಷ್ಯ ಏನಾದ್ರು ಅಷ್ಟಕ್ಕೆ ಸ್ಟಾಪ್ ಆಗುತ್ತಾ? ಅದು ಕೌಂಟ್ ಆಗ್ತಾ ಇರುತ್ತೆ ತಾನೇ. ಅಂದರೆ ಅದು ಆಯುಸ್ಸಿನ ರೂಪದಲ್ಲಿ ಇದ್ದು ಕೆಲಸ ಮಾಡ್ತಾ ಇರುತ್ತೆ ಗಾಢ ನಿದ್ರೆಯಲ್ಲಿ ಪ್ರಾಣ. ಅದಾದ ಮೇಲೆ ಈಗೇನಾಯಿತು ಕೇಳಿದರೆ, ಹೀಗೆ ಆ ಪ್ರಾಣ ಆಯುಷ್ಯ ರೂಪದಿಂದ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತದೆ ಗಾಢ ನಿದ್ರಾವಸ್ಥೆಯಲ್ಲಿ. ಆದ್ದರಿಂದ ಇಂತಹ ಪ್ರಾಣ ರೂಪದಲ್ಲಿ ಇರುವವಳು ಯಾರು ಅಂತಂದರೆ ಜಗನ್ಮಾತೆ. ಹಾಗಾಗಿ ಪ್ರಾಣರೂಪಿಣಿ ಅನ್ನೋದು ವಿವರಣೆ. ಈ ವಿವರಣೆ ಸಿಕ್ಕಾಗ ಪಾರಾಯಣ ಮಾಡುವಾಗ ನೆನಪಾಗ್ಬಿಟ್ರೆ ಆಹಾ ಏನು ಖುಷಿ. ಹೌದಲ್ವ? ಪಾರಾಯಣ ಮಾಡೋದಕ್ಕೆ ನಾನು ಮತ್ತು ನೀನು ಇಬ್ಬರೇ ಇರೋರು ಅಂತ ನೆನಪಿಗೆ ಬಂದುಬಿಡ್ಬೇಕು ಅಷ್ಟೇ. ಯಾಕೆಂದ್ರೆ ಜಾಗೃತ ವ್ಯವಸ್ಥೆ ಆದ್ರೂ ಜೀವಭಾವ ಉಂಟು ನಮಗೆ. ಗಾಢ ನಿದ್ರೆಯಲ್ಲಿ ಪ್ರಾಣ ಮತ್ತು ಪರಮಾತ್ಮ ಎರಡೇ ಇದ್ದು ಹಾಗೆ. ಹೀಗೆ ಆ ಪ್ರಾಣ ರೂಪದಿಂದ ಇದ್ದು ರಕ್ಷಿಸುವವಳು
ದೇವಿ ಆದ್ದರಿಂದ ಅವಳ ಹೆಸರು ಪ್ರಾಣ ರೂಪಿಣಿ ಅಂತ. ಇಷ್ಟಾದ ಮೇಲೆ ಮತ್ತೆ ತಂತ್ರಶಾಸ್ತ್ರದ ವಿವರಣೆ ಆಯಿತು. ವೈದ್ಯನಾಥ ದೀಕ್ಷಿತರು ಉಪನಿಷತ್ತಿನ ಹಿನ್ನೆಲೆ ಕೊಟ್ಟಂಥ ವಿವರಣೆಯನ್ನು ನೋಡಿದ್ವಿ. ಮುಂದಿನ ನಾಮ ಮಾರ್ತಾಂಡ ಭೈರವಾರಾಧ್ಯ ಎನ್ನುವಂಥದ್ದು. ಮಾರ್ತಾಂಡ ಭೈರವನಿಂದ ಆರಾಧ್ಯಳಾಗಿರುವವಳು ಅಥವಾ ಆರಾಧಿತಳಾಗಿರುವವಳು ಎನ್ನುವಂಥದ್ದು ಇದರ ತದ್ವತ್ತಾದಂಥ ಅರ್ಥ. ತಂತ್ರಶಾಸ್ತ್ರದಲ್ಲಿ ಸ್ವಲ್ಪ ಜಟಿಲ ಇದು. ಈ ಒಂದು ಚಕ್ರ ಉಂಟು, ಶ್ರೀಚಕ್ರ ಹೇಳ್ತಾ ಬಂದಿದ್ದೆ ನಾನು. ಆ ಶ್ರೀಚಕ್ರದ 22ನೆಯ ಮತ್ತು 23ನೆಯ ಪ್ರಾಕಾರಗಳ ಮಧ್ಯದಲ್ಲಿ ಇರುವಂತಹ ಒಂದು ಸ್ಥಳಕ್ಕೆ ಮಾರ್ತಾಂಡ ಭೈರವ ಎನ್ನುವಂಥ ದೇವಿಯ ಉಪಾಸಕನೇ ಅಲ್ಲಿ ಅಧಿದೇವತೆಯಾಗಿ ಇದ್ದಾನೆ. 22 ಮತ್ತು 23ನೆಯ ಪ್ರಾಕಾರಗಳ ಮಧ್ಯೆಯಲ್ಲಿ. ತಪ್ಪು ತಿಳ್ಕೊಳ್ಬೇಡಿ, ಇವಾಗ ನೀವು ಲೆಕ್ಕ ಹಾಕ್ಕೊಂಡು ಹೋದಲ್ಲಿ 22, 23 ಪ್ರಾಕಾರಗಳು ನಿಮ್ಗೆ ಸಿಗೋಲ್ಲ. ಗೊತ್ತು ನನಗೆ. ಹೆಚ್ಚು ಅಂದರೆ 14 ಸಿಗ್ತವೆ ಅಷ್ಟೇ. ಹೆಚ್ಚು ಅಂದರೆ ಅದನ್ನು ಲೆಕ್ಕ ಹಾಕುವ ಕ್ರಮವೇ ತಂತ್ರಶಾಸ್ತ್ರದಲ್ಲಿ ಬೇರೆ. ನಾನು ಅದಕ್ಕೋಸ್ಕರ ಹೇಳಿದ್ದೆ ವಿಷಯ ಇದು ಜಟಿಲ ಅಂತ. ಹಾಗಾಗಿ ಅಲ್ಲಿ ಏನು ಹೇಳುತ್ತೋ ಅದನ್ನ ಮೊದಲು ಒಪ್ಕೊಬೋಣ ಹೀಗೆ ಅಂತ. ಆ 22, 23ನೇ ಪ್ರಾಕಾರಗಳ ಮಧ್ಯದಲ್ಲಿರುವಂತಹ ಒಬ್ಬ ಉಪಾಸಕನ ಹೆಸರು ಮಾರ್ತಾಂಡ ಭೈರವ ಅಂತ. ಅವನಿಂದ ದೇವಿ ಉಪಾಸ್ಯಳಾದ್ದರಿಂದ ಆ ಮಾರ್ತಾಂಡ ಭೈರವಾರಾಧ್ಯ ಅಂತ ಕರೆಸ್ಕೊಂಡಿದ್ದಾಳೆ. ಯಾರು? ಜಗನ್ಮಾತೆ ಅಂತ. ಅಂದರೆ ಈ ವಿಚಾರವನ್ನು ತಿಳಿಸ್ತಾ ದೂರ್ವಾಸರು ಹೀಗೆ ಹೇಳ್ತಾರೆ ಸ್ಪಷ್ಟವಾಗಿ ನೋಡಿ ಅದನ್ನು. ಅವನು ಜಗನ್ಮಾತೆಯನ್ನು ನಿರಂತರ ಧ್ಯಾನಿಸ್ತಾನಂತೆ, ನಾನು ಅವನನ್ನು ಧ್ಯಾನಿಸ್ತೇನೆ ಅಂತ. ಯಾಕೆಂದರೆ ಯಾರು ತುಂಬ ಭಗವತ್ಪರವಾಗಿ ಯೋಚನೆ ಮಾಡ್ತಾರೋ ಅವರ ಸಹವಾಸವನ್ನು ಮಾಡಿದರೆ ನಮಗೂ ಸಹ ಲಾಭ ಉಂಟು ತಾನೆ. ಹಾಗೆ ನೋಡಿ ಅವರು ಹೇಳ್ತಾರೆ, ಚಕ್ಷುಷ್ಮತಿ ಪ್ರಕಾಶನ ಶಕ್ತಿ ಛಾಯಾ ಸಮಾರಚಿತ ಕೇಲಿಂ ಮಾಣಿಕ್ಯ ಮುಕುಟ ರಮ್ಯಂ ಮನ್ಯೇ ಮಾರ್ತಾಂಡ ಭೈರವಂ ಹೃದಯೇ ಅಂತ. ದೂರ್ವಾಸರು ಜಗನ್ಮಾತೆಯ ಪ್ರಸಿದ್ಧ ಆರಾಧಕರಲ್ಲಿ ಅವರೂ ಸಹ ಒಬ್ಬರು. ಅವರು ಈ ಮಾರ್ತಾಂಡ ಭೈರವ ಎನ್ನುವಂಥ ಉಪಾಸಕನನ್ನು ಸ್ಮರಿಸ್ತಾರೆ. ಹೇಗೆ ಕೇಳಿದರೆ, ಕಣ್ಣುಗಳನ್ನು ಪ್ರಕಾಶನಗೊಳಿಸುವಂತಹ ಶಕ್ತಿಯಾದ ಛಾಯಾದೇವಿಯೊಂದಿಗೆ ವಿಹರಿಸುತ್ತಿರುವವನು, ಅಂದರೆ ಅವನ ಪತ್ನಿ ಹೆಸರು ಛಾಯಾದೇವಿ ಅಂತ, ಆಕೆಯ ಜೊತೆಗೆ ವಿಹರಿಸ್ತಾ ಇರುವವನು, ಮಾಣಿಕ್ಯ ಕಿರೀಟದಿಂದ ಸುಂದರವಾಗಿ ಶೋಭಿಸ್ತಾ ಇರುವಂತಹ ಜಗನ್ಮಾತೆಯನ್ನು ಸದಾ ಆರಾಧಿಸುವಂತಹ ಈ ಮಾರ್ತಾಂಡ ಭೈರವನನ್ನು ನಾನು ನನ್ನ ಹೃದಯದಲ್ಲಿ ನಿರಂತರ ಧ್ಯಾನಿಸ್ತೇನೆ ಅಂತ ಆ ಉಪಾಸಕನನ್ನು ದೂರ್ವಾಸರು ಈ ರೀತಿಯಾಗಿ ಸ್ಮರಿಸಿದ್ದಾರೆ. ಇದು ಒಂದರ್ಥ. ಅಂದರೆ ಶ್ರೀಚಕ್ರದ 22, 23ನೇ ಪ್ರಾಕಾರಗಳಲ್ಲಿರುವಂತಹ ಮಾರ್ತಾಂಡ ಭೈರವ ಎನ್ನುವಂಥ ದೇವಿಯ ಉಪಾಸಕನಿಂದ ಆರಾಧಿತಳಾದ್ರಿಂದ ಅವಳ ಹೆಸರು ಮಾರ್ತಾಂಡ ಭೈರವ ಅಂತ, ಆರಾಧ್ಯ. ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಮಹಾರಾಷ್ಟ್ರದಲ್ಲಿ ಮಣಿಮಲ್ಲ ಅಂತ ಒಬ್ಬ ದೈತ್ಯ ಇದ್ದಂತೆ. ಇದು ಪುರಾಣದ ಇತಿಹಾಸ. ಆ ಮಣಿಮಲ್ಲ ಎನ್ನುವಂಥ ದೈತ್ಯನನ್ನು ಸಂಹಾರ ಮಾಡೋದಕ್ಕೆ ಶಿವ ಅಶ್ವಾರೂಢನಾಗಿ ಭೂಮಿಯಲ್ಲಿ ಅವತರಿಸಿದ್ದನಂತೆ. ಹಾಗೆ ಶಿವ ಅಶ್ವಾರೂಢನಾಗಿ ಭೂಮಿಯಲ್ಲಿ ಅವತರಿಸಿದಾಗ ಅವನಿಗೆ ಮಾರ್ತಾಂಡ ಭೈರವ ಅಂತ ಹೆಸರು. ಒಂದು ಅಲ್ಲಿನ ಲೋಕಲ್ ಭಾಷೆಯಲ್ಲಿ ಅವನನ್ನು ಮಲ್ಲಾರಿ ಅಂತ ಕರೀತಾರಂತೆ. ಮಲ್ಲಾರಿ ಅಂದರೂ ಒಂದೇ, ಮಾರ್ತಾಂಡ ಭೈರವ ಅಂದರೂ ಒಂದೇ. ಮಾರ್ತಾಂಡ ಭೈರವ ಎನ್ನುವಂಥದ್ದು ತಂತ್ರಶಾಸ್ತ್ರದ ಹಿನ್ನೆಲೆ ಹೆಸರು, ಮಲ್ಲಾರಿ ಎನ್ನುವಂಥದ್ದು ಅಲ್ಲಿನ ಪ್ರಾದೇಶಿಕವಾದಂಥ ಭಾಷೆಯ ಹಿನ್ನೆಲೆಯಲ್ಲಿ ಬಂದಂಥದ್ದು. ಹಾಗಾಗಿ ಈ ತಂತ್ರಚಿಂತಾಮಣಿ ಎನ್ನುವಂಥ ಗ್ರಂಥ ಇದರ ಬಗ್ಗೆ ಇಷ್ಟು ವಿವರಣೆಯನ್ನು ಕೊಡುತ್ತೆ. ಅದರಿಂದ ಏನಾಯಿತು ಕೇಳಿದ್ರೆ, ಈ ಮಹಾರಾಷ್ಟ್ರದ ತಂತ್ರಚಿಂತಾಮಣಿ ಎನ್ನುವಂಥ ಗ್ರಂಥದಲ್ಲಿ
ಅವರು ಅಂದರೆ ಈ ಮಲ್ಲಾರಿ ಎನ್ನುವಂತಹ ಅಥವಾ ಮಾರ್ತಾಂಡ ಭೈರವ ಎನ್ನುವಂತಹ ಶಿವ ಸ್ವತಃ ಜಗನ್ಮಾತೆಯನ್ನು ಆರಾಧಿಸಿ ಆ ಮಣಿಮಲ್ಲ ಎನ್ನುವಂಥ ದೈತ್ಯನನ್ನು ಸಂಹರಿಸಿದ ಎನ್ನುವಂತಹದ್ದು ಉಂಟು. ಹಾಗಾಗಿ ಅದರ ಹೆಸರೇ ಮಲ್ಲಾರಿ ಮಹಾತ್ಮೆ ಅಂತಲೇ ಆ ಪ್ರಾದೇಶಿಕ ಭಾಷೆಯಲ್ಲಿ ಪ್ರಸಿದ್ಧವಾಗಿದೆ ಅಂತ ಈ ತಂತ್ರ ಚಿಂತಾಮಣಿ ಅನ್ನುವಂಥ ಗ್ರಂಥ ಹೇಳುತ್ತೆ. ಈ ಕಾರಣದಿಂದ ಮಾರ್ತಾಂಡ ಭೈರವಾರಾಧ್ಯ, ಯಾಕೆಂದರೆ ಮಾರ್ತಾಂಡ ಭೈರವನ ಇನ್ನೊಂದು ಹೆಸರು ಮಲ್ಲಾರಿ, ಮಲ್ಲಾರಿಯಿಂದ ಆರಾಧ್ಯ ಅಂತ ಅರ್ಥ. ಇದು ಎರಡನೆಯ ಅರ್ಥ. ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಮಾರ್ತಾಂಡ ಅಂದರೆ ಸೂರ್ಯ ಅಂತ ಅರ್ಥ. ಆ ಸೂರ್ಯನನ್ನು ಮಾರ್ತಾಂಡ ಭೈರವ ಅಂತನೂ ಸಹ ಕೆಲವು ಕಡೆಗೆ ಹೇಳಿದ್ದಾರೆ. ಅವನನ್ನು ಮಾರ್ತಾಂಡ ಅಂತ ಕರೆಯೋದಕ್ಕೆ ಒಂದು ಕಾರಣ ಉಂಟು. ಏನು ಕಾರಣ ಅಂದರೆ ಸ್ಕಂದ ಪುರಾಣ ಇದಕ್ಕೆ ಕಾರಣವನ್ನು ಹೀಗೆ ಕೊಡುತ್ತೆ. ಈ ಜಗತ್ತು ಪ್ರಳಯ ಆಗತ್ತೆ ಒಂದು ಕಾಲದೊಳಗೆ, ಈಗಲ್ಲ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಈಗಲೇ ಪ್ರಳಯ ಆಗಿಬಿಡುತ್ತೆ ಅಂತ ಹೇಳೋರು ಇವಾಗ ಸದ್ಯ ಹಿಂಸರದಿದ್ದಾರೆ. ಮುಂದಿನ ವರ್ಷ ಆಗ್ಬಿಡುತ್ತೆ, ಅದಕ್ಕೂ ಮುಂದಿನ ವರ್ಷ ಆಗ್ಬಿಡುತ್ತೆ. ತಪ್ಪು ತಿಳ್ಕೊಳ್ಬೇಡಿ. ಇದನ್ನು ಹೇಳಿ ಎಷ್ಟೋ ಜನ ಮನೆ ಕಟ್ಟಬೇಕಾದವರು ಮನೆ ಕಟ್ಟಲಿಲ್ಲ. ಒಂದು ಕಡೆಗೆ ಹೋಗಿ ಭೂಮಿಯನ್ನು ಪರ್ಚೇಸ್ ಮಾಡಿ ನಾನು ಹಿಡುವಳಿ ಮಾಡಬೇಕು ಅಂತ ಹೊರಟವರು ಅದನ್ನು ಬಿಟ್ಬಿಟ್ರು. ಇದನ್ನೆಲ್ಲ ಪ್ರತ್ಯಕ್ಷ ನೋಡಿದ್ದೇನೆ. ಅದಕ್ಕೋಸ್ಕರ ನಾವು ಪತ್ರಿಕೆಯಲ್ಲಿ ಬರಿಬೇಕಿದ್ರೆ ಅಥವಾ ಇಂಥ ವಿಚಾರವನ್ನು ಹೇಳಬೇಕಿದ್ರೆ ಸಾಮಾನ್ಯವಾದಂತಹ ಶ್ರದ್ಧಾಳುಗಳ ಮನಸ್ಸಿನಲ್ಲಿ ಏನು ಹೊಯ್ದಾಟ ಆದೀತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ತೊಂದರೆ ಆಗೋದು ಯಾರಿಗೆ ಕೇಳಿದ್ರೆ ಶ್ರದ್ಧಾಳುಗಳಿಗೆ. ಎಲ್ಲ ಬಿಟ್ಟವ್ರಿಗೆ ಏನೂ ಆಗೋದಿಲ್ಲ. ಅಯ್ಯೋ ಇವನೇನು ಬುರುಡೆ ಬಿಡ್ತಾನೆ ಹೀಗೆ ಅಂತ. ಸರಿನೂ ಹೌದು, ಯಾಕೆಂದರೆ ನಮ್ಮಲ್ಲಿ ಬುರುಡೆ ಬಿಡೋರ ಸಂಖ್ಯೆ ಜಾಸ್ತಿನೇ ಆಗಿಬಿಟ್ಟಿದೆ. ಒಬ್ಬ 2-3 ವರ್ಷ ಒಬ್ಬೊಬ್ಬರು ಮಿಂಚ್ತಾ ಇರ್ತಾರೆ, ಆಮೇಲೆ ಸವಕಳಿ ಬಂದು ನಾಣ್ಯ ಎಲ್ಲವೂ ಸಹ. ಏನು ಅವರು ಟಿ ವಿಯಲ್ಲಿ ಅವರು ತೋರಿಸಿದ್ದು, ಅವರು ಹೇಳಿದ್ದು, ಕೇಳಿದ್ದು ಜನ ಹೀಗೆ ಅಂತ. ಹಾಗೆಯೇ ಪ್ರಳಯ ಆಗಿಬಿಡುತ್ತೆ ಅಂಥೇಳಿ ಎಷ್ಟು ಜನ ಸಾತ್ವಿಕರ ಮನಸ್ಸಿನ ಶುದ್ಧ ಭಾವನೆಗೆ ಕೊಳ್ಳಿ ಇಡಲಿಲ್ಲ ನಮ್ಮ ಜನ. ಆ ಪತ್ರಿಕೆಗಳನ್ನೆಲ್ಲ ಇನ್ನೂ ನಾನು ಹಾಗೆ ಇಟ್ಟಿದ್ದೇನೆ, ಆಗೋದಾದ್ರೆ ನಾನು ನೋಡ್ಕೊಂಡೇ ಹೋಗ್ಬೋಣ ಹೀಗೆ ಅಂಥೇಳಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನಾವು ಹೇಳುವ ಮಾತಿಗೆ ಪ್ರಬಲವಾದಂಥ ಒಂದು ಆಧಾರ ಇರಬೇಕು. ನಾವು ಹೇಳಿದ್ದೆಲ್ಲ ಅದು ಆಧಾರದ ಮಾತಾಗತ್ತೆ ಅಂತ ಭ್ರಮಿಸ್ಕೊಳ್ಬಾರದು. ಶಾಸ್ತ್ರ ಕರಾರುವಾಕ್ಕಾಗಿ ಹೇಳುತ್ತೆ. ನಾನು ಪದೇ ಹೇಳಿದ್ದೇನೆ, ಈಗ ಪ್ರಳಯ ಆಗೋದು ಅಂದರೆ ಸಾಧ್ಯವೇ ಇಲ್ಲ ಸದ್ಯಕ್ಕೆ. ಯಾಕೆಂದರೆ 4,32,000 ವರ್ಷದ ಅವಧಿ ಕಲಿಯುಗದಲ್ಲಿ ನಾವಿದ್ದೇವೆ. ಆದದ್ದು ಕೇವಲ 5,100 ವರ್ಷ. ಇನ್ನು ಎಷ್ಟು ಸಲ ನಾವು ಹುಟ್ಟು ಬರಬೇಕು ಅಲ್ವಾ? ಹೀಗಿರುವಾಗ ಪ್ರಳಯ ಆಗತ್ತೆ ಅಂದರೆ ಹಾಗೆ ಹೇಳುವವರು ಪ್ರಳಯ ಆಗಿ ಹೋದರು ಅಷ್ಟೇ. ಆದರೆ ಒಂದು ದಿವಸ ಪ್ರಳಯ ಆಗತ್ತೆ. ಆ ಪ್ರಳಯ ಆಗುವುದನ್ನು ಶಾಸ್ತ್ರ ಬಹಳ ವಿಚಿತ್ರವಾಗಿ ವರ್ಣನೆ ಮಾಡುತ್ತೆ. ಹೇಗೆ ವರ್ಣನೆ ಮಾಡುತ್ತೆ ಅಂದರೆ ಕೇಳಿದರೆ ಗಾಬರಿ ಆಗುತ್ತೆ. ಸೂರ್ಯ ನಮಗೆ ಈ ಬೇಸಿಗೆಯಲ್ಲಿ 35 ಡಿಗ್ರಿ ಇದ್ರೇ ಈ ತಾಪವನ್ನು ತಡ್ಕೊಳಕ್ಕಾಗಲ್ಲ. ಆವಾಗ ಹೇಗೆ ಉರಿತಾನೆ ಅಂತ ಕೇಳಿದರೆ ಅವನ ಜ್ವಾಲೆ ನಮಗೆ ಇಲ್ಲಿಂದ ಕಾಣುತ್ತಂತೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಬೆಂಕಿಯ ಶಾಖದ ಹೊಡೆತಕ್ಕೆ ಗಿಡ ಮರಗಳೆಲ್ಲ ಸತ್ತು ಸುಣ್ಣಾಗಿ ಬಿಡುತ್ತವೆ. ಇಡೀ ಈ ಬ್ರಹ್ಮಾಂಡ ಏನಾಗುತ್ತೆ ಕೇಳಿದ್ರೆ ಅವನ ದಾಹದಿಂದಾಗಿ ಬೆರಣಿಗೆ ಬೆಂಕಿಯನ್ನಿಟ್ಟರೆ ಕಥ 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 ಕುದೀತಾ ಇದೆ. ಹೇಗೆ ಕಾಣುತ್ತೆ? ಚಿನ್ನದ ಬಣ್ಣ. ಹಾಗೆ ಈ ಬ್ರಹ್ಮಾಂಡ ಎನ್ನುವಂತಹದ್ದು ಒಂದು ರೀತಿಯ ಕುದಿಯುವ ಕೆಂಡ ಆಗಿಬಿಡುತ್ತೆ ಹೀಗೆ ಅಂತ. ಜೀವರಾಶಿಗಳೆಲ್ಲ ಸತ್ತು ಸುಣ್ಣಾಗಿ ಹೋಗಿಬಿಡುತ್ತವೆ. ಅದು ಕುರಿತಾ ಇರುತ್ತೆ. ಕೊನೆಗೆ ಏನಾಗುತ್ತೆ ಹೇಳಿದ್ರೆ ಯಾವಾಗ ಅತಿಯಾದ ಶಾಖ ಉಂಟಾಗುತ್ತೋ ಗೊತ್ತು ನಿಮಗೆ, ಇದ್ದಕ್ಕಿದ್ದ ಹಾಗೆ ಏನಾಗಿದ್ರೆ ಮೋಡ ಆವರಿಸ್ಬಿಡುತ್ತೆ, ಮಳೆ ಸುರಿದು ಬಿಡುತ್ತೆ. ಕೊನೆಗೆ ಮಳೆ ಸುರಿದು ಎಲ್ಲ ಕಡೆಗೂ ಸಹ ಮೊದಲು ದಗ್ಧವಾಗಿಬಿಡುತ್ತೆ, ಆಮೇಲೆ ಪೂರ್ತಿ ಪ್ರಳಯ ಜಲಾವೃತ ಆಗಿಬಿಡುತ್ತೆ ಹೀಗೆ ಅಂತ.
ಹಾಗೆ ಎಷ್ಟೋ ವರ್ಷಗಳ ಕಾಲ, ಎಷ್ಟೋ ವರ್ಷ ಅಂದರೆ ಈ ಪ್ರಳಯ ಆಗೋದಕ್ಕೆ ಎಷ್ಟು ವರ್ಷ ಹಿಡಿತೋ ಮತ್ತು ಸೃಷ್ಟಿ ಆಗಬೇಕಿದ್ರೆ ಮಧ್ಯದಲ್ಲಿ ಅಷ್ಟೇ ಗ್ಯಾಪ್ ಇರುತ್ತೆ. ಆಗ ಏನು ನಿಸ್ಪಂದವಾಗಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಆ ಭೂಮಿ ಹೀಗಾದಾಗ ಕೊನೆಗೆ ಆ ಜಲಪ್ರಳಯ ಎಲ್ಲ ಆವರಿಸಿಬಿಟ್ಟಾಗ ಮೃತೇ ಅಂಡೇ ಏನ ಸಂಜಾತಃ, ಇಡೀ ಅಂಡ ಅಂದರೆ ಈ ಬ್ರಹ್ಮಾಂಡ ಅಂತ ಅರ್ಥ. ಅದರಿಂದಲೇ ಇದಕ್ಕೆ ಅಂಡ ಅಂತ ಹೆಸರು ಬಂದಿದ್ದು, ಬೇರೆದಕ್ಕೆ ಅದು ಆ ಶೇಪಲ್ಲಿ ಇರುತ್ತೆ ಇದು ಅಂತ. ಇಡೀ ಬ್ರಹ್ಮಾಂಡ ಮೃತವಾದಂಥ ಅಂಡದಿಂದ ಅಂದರೆ ಬ್ರಹ್ಮಾಂಡದಿಂದ ಹುಟ್ಟಿದವನು ಯಾರು ಅಂದರೆ ಸೂರ್ಯ. ಹಾಗಾಗಿ ಅವನ ಹೆಸರು ಏನಾಯಿತು ಅಂತಂದರೆ ಭಾಸ್ಕರನಿಗೆ ಮಾರ್ತಾಂಡ ಅಂತ ಆಯಿತು. ಮೃ ಇದ್ದಿದ್ದು ಮಾರ್ ಅಂತ ಆಗ್ಬಿಡುತ್ತೆ, ವೃದ್ಧಿಯಾಗಿ ಮಾರ್ತಾಂಡ, ಮೃತವಾದ ಅಂಡದಿಂದ ಹುಟ್ಟಿದವನು. ಈ ಬ್ರಹ್ಮಾಂಡ ಅಂದ್ರೆ ಇದಿಷ್ಟೇ ಅಲ್ಲ, ಅಂತ್ಯ ಪ್ರಳಯಲ್ಲಿ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಯಾವುದು ಇರೋದಿಲ್ಲ. ಅದರಿಂದ ಮತ್ತೆ ಪುನಃ ಪ್ರಕಟನ ಆಗುವವನು ಸೂರ್ಯನಾದ್ರಿಂದ ಅವನ ಹೆಸರು ಮಾರ್ತಾಂಡ ಅಂತ ಹೆಸರು. ಇದನ್ನ ಸ್ಕಂದ ಪುರಾಣ ಹೇಳುತ್ತೆ, ಶ್ರೀಮದ್ ಭಾಗವತವು ಹೇಳುತ್ತೆ ಈ ವಿಚಾರವನ್ನು. ಒಕ್ಕೊರೆಲ್ಲ ಅಭಿಪ್ರಾಯ ಇದರೊಳಗೆ. ಅಲ್ಲಿ ಗದ್ಯ ರೂಪದಲ್ಲಿ 5ನೇ ಸ್ಕಂದದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಮೃತೇಂಡಯೇಷ ಏತಸ್ಮಿನ್ ಯದಭೂತ್ತತೋ ಮಾರ್ತಾಂಡ ಇತಿ ವ್ಯಪದೇಶ. ಇದೇ ಅರ್ಥ, ಅದೇ ಧಾಟಿಯಲ್ಲಿ ಗದ್ಯ ಅಷ್ಟೇನೆ. ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿ ಸುಟ್ಟು ಬೆರಣಿ ಆಕಾರವನ್ನು ತಾಳಿದಾಗ ಸೂರ್ಯ ಅದರಿಂದ ಹುಟ್ಟುತ್ತಾನೆ ಅಂತ. ಇಂಥ ಸೂರ್ಯನ ಏನು ಮಾಡಿದೆ ಅಂದರೆ ರತ್ನಮಯಿಯಾದಂಥ ದೇವಿಯನ್ನು ಆರಾಧಿಸಿದನಂತೆ. ಯಾಕೆ ತಾನು ಮತ್ಪುನಃ ಪ್ರಕಾಶಶೀಲನಾಗಿ ಜ್ಞಾನಪ್ರದನಾಗಬೇಕು ಅಂತಾದರೆ ಜ್ಞಾನರೂಪಿಣಿಯಾದಂತಹ ಜಗನ್ಮಾತೆಯನ್ನು ಆರಾಧಿಸಲೇಬೇಕು ಅಂಥೇಳಿ ಜಗನ್ಮಾತೆಯನ್ನು ಆರಾಧಿಸಿದನಂತೆ. ಈ ಅಂತಹ ಜಗನ್ಮಾತೆ ಅಂದರೆ ರತ್ನರೂಪಿಣಿ, ಬಂಗಾರನ ಮಾಡಿದವಂತೆಲ್ಲ, ವರ್ಣ ಮಾತ್ರ ಹಾಗಿತ್ತು ಅಂತ ಅರ್ಥ. ದೇವ್ಯಾ ರತ್ನಮಯೀ ಮೂರ್ತಿಂ ಭಕ್ತ್ಯಾ ನಿತ್ಯಂ ದಿವಾಕರ ಪೂಜಯಿತ್ವಾಪ್ತವಾನ್ ದಿವ್ಯಂ ಸೂರ್ಯತ್ವಂ ಶುಭಮುತ್ತಮಂ. ಹೀಗೆ ದಿವಾಕರ ರತ್ನಮಯವಾದಂಥ ದೇವಿಯ ಮೂರ್ತಿಯನ್ನು ಆರಾಧಿಸಿ ನಿತ್ಯವೂ ಭಕ್ತಿಯಿಂದ ಪೂಜಿಸಿ ದಿವ್ಯವೂ ಶುಭಕರವೂ ಆದಂಥ ತನ್ನ ಸೂರ್ಯತ್ವವನ್ನು ಪಡೆದುಕೊಂಡಿದ್ದರಿಂದ ಅವನ ಹೆಸರು ಮಾರ್ತಾಂಡ ಭೈರವ ಅಂತ. ಈ ಮಾರ್ತಾಂಡ ಭೈರವ ಅನ್ನೋದನ್ನು ಮಾರ್ತಾಂಡ ಮತ್ತು ಭೈರವ ಹೀಗೆ 2 ನಾಮವಾಗಿ ವಿಂಗಡಿಸಿಕೊಂಡ್ರೆ, ಈಗ ಮಾರ್ತಾಂಡ ಅನ್ನೋದಕ್ಕೆ ಸೂರ್ಯ ಅನ್ನೋ ಅರ್ಥ ನೋಡಿದ್ವಿ. ಹಾಗಿದ್ರೆ ಬರೇ ಭೈರವ ಅಂತ ಇಷ್ಟೇ ಶಬ್ದ ಇದ್ದರೆ ಏನು ಅರ್ಥ ಹೇಳೋದಕ್ಕಾಗತ್ತೆ ಅಂತ ಅದಕ್ಕೂ ಸಹ ವಿವರಣೆಯನ್ನು ಕೊಡ್ತಾರೆ. ಭೈರವ ಅನ್ನೋದಕ್ಕೆ ಅರ್ಥ, ಇವತ್ತು ನಮಗೆ ಏನಾಗಿದೆ ಕೇಳಿದರೆ, ಇನ್ನೊಬ್ಬರನ್ನ ಭಯಗೊಳಿಸುವವನು ಭೈರವ ಅಂತ ನಾವು ಹೇಳ್ತಾ ಇದ್ದೇವೆ. ಅವನ ಉಡುಗೆ ತೊಡುಗೆ ಆಕಾರ ಎಲ್ಲ ಸ್ವಲ್ಪ ಅಕರಾಳ ವಿಕರಾಳವಾಗಿದ್ದರೆ ಅವನನ್ನು ಏನಂತ ಕರೀತಾರೆ? ಭೈರವ ಅಂತ. ಅದರ ನಿಜವಾದ ಅರ್ಥ ಏನು ಗೊತ್ತಾ? ಭೀರೂಣಾಂ ಸಮೂಹ ಭೈರವಂ ಅಂತ. ಪುಕ್ಲು, ಭೀರು ಅಂದರೆ ಪುಕ್ಲು. ಈ ಪುಕ್ಲಾದಂಥ ಜನರ ಹಿಂಡಿಗೆ, ಗುಂಪಿಗೆ ಭೈರವ ಅಂತ ಹೆಸರು. ಪ್ರಾಯಶಃ ಅವನಿಂದ ಹೆದರಿ ಇವರಿಗೂ ಅದೇ ಹೆಸರು ಬಂದುಬಿಟ್ಟಿದೆ ಅಂತ ಕಾಣುತ್ತೆ. ಹಾಗಾಗಿ ಹೆದರಿಕೆಯ ಜನ ಸಮುದಾಯಕ್ಕೆ ಭೈರವ ಅಂತ ಹೆಸರು. ಹಾಗೆ ಭಯಗೊಂಡವರನ್ನು ಜಗನ್ಮಾತೆ ಸಮಾಧಾನಿಸ್ತಾಳೆ, ಧೈರ್ಯ ತುಂಬುತ್ತಾಳೆ. ಅಥವಾ ಆಕೆಯನ್ನು ಸ್ಮರಿಸಿದರೆ ಇವರ ಭಯ ನಿವಾರಣೆ ಆಗುತ್ತೆ. ಆದ್ದರಿಂದ ಅವರ ಹೆಸರು ಭೈರವ ಅಂತ. ನೋಡಿ, ಮಾರ್ಕಂಡೇಯ ಪುರಾಣ ಈ ಮಾತನ್ನು ಹೇಳುತ್ತೆ, ಭಯಗೊಂಡವರಿಂದ ಆರಾಧಿತಳಾದವಳು ಜಗನ್ಮಾತೆ ಅಂತ. ಹೇಗೆ ಅಂದರೆ, ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ದುರ್ಗೆ ಸ್ಮೃತ ಹರಸಿ ಭೀತಿಂ ಅಶೇಷ ಜಂತೋ, ಭಯಗೊಂಡಂಥ ಎಲ್ಲ ಜೀವಿಗಳ ಭಯವನ್ನು ನೀನು ಹೋಗಲಾಡಿಸ್ತೀಯ. ಆದ್ದರಿಂದ ನಿನ್ನ ಹೆಸರು ಏನು ಕೇಳಿದರೆ
ಮಾರ್ತಾಂಡ ಭೈರವಾರಾಧ್ಯ, ನೀನು ಭೈರವಾರಾಧ್ಯಳು ಹೀಗೆ ಅಂತ. ಇದು 4ನೆಯ ಅರ್ಥ. ಇದಾದ ಮೇಲೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಮಾರ್ತಾಂಡ ಭೈರವಾರಾಧ್ಯ ಅನ್ನೋದಕ್ಕೆ ಶಿವಸೂತ್ರ ಅಂತ ಒಂದು ಸೂತ್ರ ಉಂಟು. ಆ ಸೂತ್ರ ಹೇಳುತ್ತೆ ಏನಂದರೆ, ಉದ್ಯಮ ಅಂದರೆ ಪ್ರಯತ್ನಶೀಲತೆ ಅಂತ ಅರ್ಥ. ಆ ಪ್ರಯತ್ನಕ್ಕೆ ಭೈರವ ಅಂತ ಹೆಸರು. ಉದಾಹರಣೆಗೆ ವಿಶ್ವೇಶ್ವರಯ್ಯನವರು ಹುಟ್ಟಿ ಕನ್ನಂಬಾಡಿಯನ್ನು ಕಟ್ಟುವವರೆಗೂ ಇಂಥದ್ದೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯಾರೂ ಊಹಿಸಿರಲಿಲ್ಲ. ಅಂಥ ಒಂದು ಉದ್ಯಮ, ಅಂಥ ಒಂದು ಪ್ರಯತ್ನ. ಅವರು ಉದ್ಗಾರ ತೆಗೆದಂತೆ ಆ ನೀರನ್ನು ನೋಡಿ ಎಷ್ಟು ನೀರು ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲಪ್ಪ, ಅಂದರೆ ಎಷ್ಟು ಶಕ್ತಿ ವ್ಯರ್ಥವಾಗಿ ಹೋಗ್ತಾ ಇದೆ ಅಂಥೇಳಿ ಇದನ್ನು ಹಿಡಿದಿಟ್ಟು ಎಷ್ಟು ಜನರಿಗೆ ಉಪಯೋಗ ಮಾಡ್ಬೋದು, ಎಷ್ಟೆಲ್ಲ ಪ್ರಯೋಜನವನ್ನು ನಾವು ಪಡೆದುಕೊಳ್ಳಬಹುದು ಅಂತ. ಇಂತಹ ಈ ಪ್ರಯತ್ನಶೀಲತೆಗೆ ಹೆಸರು ಏನು ಅಂದರೆ ಭೈರವ. ಇವತ್ತಿಗೂ ಸಹ ನಮ್ಮಲ್ಲಿ ತುಂಬ ಸಾಹಸಿಗಳನ್ನು ಅವನೇನು ಭಾರಿ ಭೈರವ ಕಣ್ರಿ ಅಂತ ಹೇಳುವಂತಹದ್ದು ಅಲ್ಲಲ್ಲಿ ಪ್ರಸಿದ್ಧವಾಗಿ ಇದೆ. ಹೀಗೆ ಭೈರವ ಅನ್ನುವಂಥ ಹೆಸರುಂಟು. ಈ ಉದ್ಯಮವೇ ಒಂದು ಸೂರ್ಯ, ಒಂದು ಪ್ರಕಾಶಮಾನವಂತಹ ಸೂರ್ಯ ಇದ್ದ ಹಾಗೆ. ಸೂರ್ಯ ಅವನು ಸದಾ ಪ್ರಯತ್ನಶೀಲ. ಏನು ಪ್ರಯತ್ನ ಮಾಡ್ತಾನೆ ಅಂದರೆ ಕತ್ತಲನ್ನು ಹೋಗಲಾಡಿಸುವುದೇ ಅವನು ಪ್ರಯತ್ನ. ಅವನು ಒಂದು ದಿವಸ ಆ ಪ್ರಯತ್ನ ಮಾಡಲಿಲ್ಲ ಅಂತಾದರೆ ಮತ್ತೆ ನಮಗೆ ಬೆಳಕು ಆವತ್ತು ಇಲ್ಲ. ಹಾಗಾಗಿ ಈ ತಮಸ್ಸನ್ನು ನಾಶ ಮಾಡುವಂತೆ ಪ್ರಯತ್ನ ಏನು ಮಾಡ್ತಾನಲ್ಲ ಸೂರ್ಯ, ಅದು ಆ ಭೈರವ ಅಂತ ಕರೆಸ್ಕೊಳ್ಳುತ್ತೆ ಒಂದು. ಅದರ ಜೊತೆ ಇನ್ನೊಂದುಂಟು, ಮೋಹ, ಅಜ್ಞಾನ ಅಥವಾ ಭ್ರಮಾರೂಪವಾದಂಥ ಅಂಧಕಾರವನ್ನು ನಾಶ ಮಾಡುವುದರಿಂದಲೂ ಸೂರ್ಯನ ಹೆಸರು ಮಾರ್ತಾಂಡ, ಪ್ರಯತ್ನಶೀಲದಿಂದ ಕೂಡಿದವನು ಅಂತ ಅರ್ಥ. ಇದನ್ನು ಮಾರ್ತಾಂಡ ತುಲ್ಯೇನ ಭೈರವೇಣ ಉದ್ಯೋಗ ವಿಶೇಷೇಣ ಆರಾಧ್ಯ ಲಭ್ಯ. ಅಂದರೆ ಸೂರ್ಯ ಹೇಗೆ ನಿರಂತರ ಪ್ರಯತ್ನಶೀಲನಾಗಿ ಜಗನ್ಮಾತೆಯನ್ನು ಪಡೆದಿದ್ದಾನೋ ಹಾಗೆ ಅಂತಹ ಪ್ರಯತ್ನಶೀಲರಾದವರಿಂದ ಮಾತ್ರ ಅವಳು ಆರಾಧ್ಯಳು. ಸೋಮಾರಿಗಳಿಂದ, ಚಪಲಚಿತ್ತರಿಂದ, ಚಂಚಲೇಂದ್ರಿಯರಿಂದ ಅವಳು ಆರಾಧಿತಳಾಗುವುದು ಸಾಧ್ಯ ಇಲ್ಲ. ನಿನ್ನೆ ಅಥವಾ ಮೊನ್ನೆ ಈ ಮಾತು ಬಂದಿತ್ತು, ಅದಕ್ಕೆ ಪೂರಕವಾಗಿ ಈ ಮಾತು. ಅಷ್ಟು ಹಿನ್ನೆಲೆಯಲ್ಲಿ ಸೂರ್ಯನಿಗೆ ಸಮಾನವಾದಂಥ ಪ್ರಯತ್ನಶೀಲರಾದವರಿಂದ ಅವಳು ಆರಾಧಿತಳಾಗುವವಳು ಅಂತ ಅರ್ಥ. ಇದಿಷ್ಟು ಭಾಸ್ಕರ ರಾಯರು ಕೊಟ್ಟಂಥ ವಿವರಣೆಯಲ್ಲಿ ನಿಮ್ಮ ಮುಂದೆ ಈ ವಿಚಾರವನ್ನು ಇಟ್ಟಿದ್ದೇನೆ. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಮಾರ್ತಾಂಡ ಭೈರವ ಅಂತ ಒಂದೇ ಪದ, ಸಿಂಗಲ್ ವರ್ಡ್ ಅಂತ ಮಾಡಿಬಿಡಿ. ಆಗೇನಾಗುತ್ತೆ ಕೇಳಿದರೆ, ಆ ಒಂದೇ ಪದವಾದಾಗ ಮಾರ್ತಾಂಡ ಭೈರವ ಅಂದರೆ ಸೂರ್ಯ, ಸೂರ್ಯನಿಂದ ಆರಾಧ್ಯಳಾಗಿದ್ದಾಳೆ ಎನ್ನುವಂಥದ್ದನ್ನು ಲಲಿತಾ ಉಪಾಖ್ಯಾನ ನೇರವಾಗಿ ಹೇಳುತ್ತೆ. ಅದನ್ನು ತೆಗೆದುಕೊಂಡು ಸಾಕು ಅಂತ ಅವರು ಹೇಳ್ತಾರೆ. ಎಲ್ಲಿ ಅಂತಂದರೆ, ತತ್ರ ಬಾಲಾತಪೋದ್ಗಾರೇ ಲಲಿತಾ ಪರಮೇಶ್ವರೀಂ ಪ್ರತಿ ತೀವ್ರಂ ತಪಸ್ತತ್ವ ಸೂರ್ಯೋ ಅಲಭತ ತಾಂ ದ್ಯುತಿಂ ಗ್ರಹ ರಾಶಿಗಣಾಸ್ಸರ್ವೇ ನಕ್ಷತ್ರಾಣ್ಯಪಿ ತಾರಕಾಃ ತತ್ರೈವ ಹಿ ತಪಸ್ತತ್ವ ಲೋಕಭಾಸಕತಾಂಗತಾಃ. ಸೂರ್ಯ ಬೆಳಗ್ತಾನೆ, ನಕ್ಷತ್ರಗಳು ಬೆಳಗ್ತವೆ, ಮತ್ತು ಉಲ್ಕೆಗಳು ಎಲ್ಲವೂ ಸಹ ಅಷ್ಟೋ ಇಷ್ಟೋ ಬೆಳಗ್ತವೆ. ಆದರೆ ಇವರಿಗೆಲ್ಲರಿಗೂ ಸಹ ಬೆಳಗುವ ಶಕ್ತಿ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ. ಸೂರ್ಯನೂ ಕೂಡ ಬಾಲಾತಪೋದ್ಗಾರ ಎನ್ನುವಂಥ ಒಂದು ಸ್ಥಳದಲ್ಲಿ, ಲಲಿತಾ ಉಪಾಖ್ಯಾನ ಇದನ್ನು ನೇರವಾಗಿ ಹೇಳುತ್ತೆ, ನಾನು ಆ ಶ್ಲೋಕವನ್ನೇ ನಿಮ್ಮ ಮುಂದಿಡ್ತಾ ಇದ್ದೇನೆ. ಅಲ್ಲಿ ಲಲಿತಾದೇವಿಯನ್ನು ಕುರಿತು ತೀವ್ರವಾದಂಥ ತಪಸ್ಸನ್ನು ಮಾಡಿದ್ದನಂತೆ. ಆ ತಪಸ್ಸನ್ನು ಆಚರಿಸಿ ಅಪರಿಮಿತವಾದಂಥ ತೇಜಸ್ಸನ್ನು ಪಡೆದುಕೊಂಡು ಆತ ಸೂರ್ಯ ಅಂತ ಹೆಸರನ್ನು ಪಡ್ಕೊಂಡ. ಗ್ರಹರಾಶಿಗಳು ಮತ್ತು ನಕ್ಷತ್ರಗಳು, ಇನ್ನುಳಿದಂಥ ತಾರೆಗಳು, ಚುಕ್ಕೆಗಳು ಇವೆಲ್ಲವೂ ಸಹ ಈ ಪ್ರದೇಶದಲ್ಲಿ, ಅಂದರೆ ಬಾಲಾತಪೋದ್ಗಾರ ಎನ್ನುವಂಥ ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಲ ಅಂದರೆ ಜಗನ್ಮಾತೆ, ತಪೋದ್ಗಾರ ಅಂದರೆ ಆಕೆಯ ಸಾನ್ನಿಧ್ಯದಲ್ಲಿ ತಪಸ್ಸನ್ನು ಮಾಡಿ ಇವರೆಲ್ಲರೂ ಸಹ ಸಂತೋಷದ ಭಾವನೆಯನ್ನು ವ್ಯಕ್ತಪಡಿಸಿದರು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲಿಗೆ ಸೂರ್ಯನಿಗೆ ಬೆಳಗುವ
ಪ್ರಕಾಶ ಶಕ್ತಿ ಮತ್ತು ನಕ್ಷತ್ರಗಳಿಗೆ ಬೆಳಗುವಂಥ ಈ ಶಕ್ತಿ ಇವೆಲ್ಲವೂ ಸಹ ದೇವಿಯ ಆರಾಧನೆಯ ಅನುಗ್ರಹ ರೂಪದಿಂದ ಬಂದವಾದ್ದರಿಂದ ಜಗನ್ಮಾತೆ ಮಾರ್ತಾಂಡ ಭೈರವಾರಾಧ್ಯ ಎನ್ನುವಂಥ ನಾಮದ ವಿವರಣೆ. ಇಷ್ಟಾದ ಮೇಲೆ ಮುಂದಿನ ನಾಮ 86ನೇ ನಾಮ ಮಂತ್ರಿಣೀ ನ್ಯಸ್ತ ರಾಜ್ಯಧೂಹು. ಇದಕ್ಕೆ ಮಂತ್ರಿಣಿಯಲ್ಲಿ ರಾಜ್ಯಭಾರವನ್ನು ಇರಿಸಿದವಳು ಎನ್ನುವಂಥದ್ದು ಅರ್ಥ. ಲಲಿತಾ ಉಪಾಖ್ಯಾನದ ಪ್ರಕಾರ ಜಗನ್ಮಾತೆಗೆ ಇರುವಂತಹ ಮಂತ್ರಿಣಿ ಹೆಸರು ಶ್ಯಾಮಲಾಂಬಾ ಅಂತ. ಆ ಶ್ಯಾಮಲಾಂಬೆ ದೇವಿಯ ಮಂತ್ರಿಣಿ. ಮಂತ್ರಿಣಿ ಅಂತ ಯಾಕೆ ಹೇಳಬೇಕು ಅಂದರೆ ಕಾರಣ ಉಂಟು. ಮಂತ್ರಿ ಮತ್ತು ಮಂತ್ರಿಣಿ ಅದು ಸ್ತ್ರೀಲಿಂಗ ಆದ್ದರಿಂದ ಹಾಗೆ ಹೇಳಿದ್ದಾರೆ. ಈ ಶ್ಯಾಮಲಾಂಬಾ ದೇವಿಗೆ ಒಂದು ರೀತಿಯ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಂತ್ರಿಣಿಯೂ ಹೌದು, ಪರ್ಸನಲ್ ಸೆಕ್ರೆಟರಿಯೂ ಹೌದು, ಮತ್ತು ಪಿ ಎನೂ ಹೌದು. ಹೀಗೆ ಇದ್ದ ಹಾಗೆ ತನ್ನೆಲ್ಲ ರಾಜ್ಯಭಾರವನ್ನು ಸಹ ಇರಿಸ್ಕೊಂಡು ಅವಳಿಗೆ ಜಗನ್ಮಾತೆ ಕೊಡ್ತಾಳೆ. ದೇವಿಯ ಕರ್ತವ್ಯ ಭಾರಗಳನ್ನೆಲ್ಲವನ್ನೂ ಸಹ ಈಕೆ ನಿರ್ವಹಿಸ್ತಾಳಂತೆ ಅಂತ ಬ್ರಹ್ಮಾಂಡ ಪುರಾಣ ನೇರವಾಗಿ ಹೇಳುತ್ತೆ. ಲಲಿತಾ ಪರಮೇಶಾನ್ಯಾ ರಾಜ್ಯ ಚರ್ಚಾತು ಯಾವತಿ ಶಕ್ತೀನಾಮಪಿ ಯಾ ಚರ್ಚಾ ಸರ್ವಾಹ ತಸ್ಯಾಂ ವಶಂ ವದ. ಇದು ಬ್ರಹ್ಮಾಂಡ ಪುರಾಣದ ಮಾತು. ಲಲಿತಾ ಪರಮೇಶ್ವರ ರಾಜ್ಯಭಾರ ಇರ್ಬೋದು ಅಥವಾ ಕರ್ತವ್ಯದ ಭಾರಗಳಿರ್ಬೋದು, ಈ ಎಲ್ಲವನ್ನೂ ಸಹ ಅವಳು ತನ್ನ ಮಂತ್ರಿಣಿಯಾದಂಥ ಶ್ಯಾಮಲಾಂಬೆಯಲ್ಲಿ ಇರಿಸಿಬಿಡ್ತಾಳಂತೆ. ಅವಳು ಅದನ್ನು ನಡೆಸ್ಕೊಂಡು ಹೋಗ್ತಾಳೆ ಎನ್ನುವಂಥದ್ದು ಒಂದು ಅರ್ಥ. ಇದನ್ನು ಕೇಳಿದಾಗ ನಿಮಗೊಂದು ಸಂಶಯ ಬರುತ್ತೆ. ಎಲ್ಲ ಕರ್ತವ್ಯಗಳನ್ನು ರಾಜ್ಯಭಾರವನ್ನು ಮಂತ್ರಿಯಾದಂಥ ಶ್ಯಾಮಲಾಂಬೆಯಲ್ಲಿ ಇರಿಸಿ ಆದ ಮೇಲೆ ಇವಳೇನು ಮಾಡ್ತಾಳೆ? ಇರಲಿ, ಯಾಕೆ ಇಷ್ಟು ಪ್ರಶ್ನೆ ಕೇಳಬೇಕು? ನಾವೆಲ್ಲ ಏನು ಸಾಮಾನ್ಯ ಬುದ್ಧಿವಂತರ? ನಾವೇನು ದಡ್ಡ್ರಂತೂ ಅಲ್ಲ. ಪ್ರಶ್ನೆ ಸಂಶಯ ಬಂದಿದೆ ಈಗ. ಇರಲಿ, ಇದಕ್ಕೆ ನಮ್ಮ ತಲೆಯಲ್ಲಿ ಬರುವಂಥ ಈ ಎಲ್ಲ ಹುಳಗಳನ್ನು ವೈದ್ಯನಾಥ ದೀಕ್ಷಿತರು ನಿಧಾನವಾಗಿ ತೆಗೆದುಹಾಕ್ಬಿಡ್ತಾರೆ. ಏನು ಅಂತ ನೋಡೋಣ. ಕೊನೆಗೆ ಇಲ್ಲಿ ಮಧ್ಯದಲ್ಲಿ ಒಂದು ವಿವರಣೆ ಉಂಟು, ಇದನ್ನು ನೋಡಿ ಆದಮೇಲೆ ಅದನ್ನು ನೋಡೋಣ. ಎರಡನೇ ಅರ್ಥ ಮಂತ್ರಿಣೀ ನ್ಯಸ್ತ ರಾಜ್ಯಧು ಅನ್ನೋದಕ್ಕೆ ಅರ್ಥ ಮಂತ್ರೋಪಾಸಕರೇ ಮಂತ್ರಿಗಳು. ಮಂತ್ರ ಅಸ್ಮಿನ್ ಅಸ್ತೀತಿ ಮಂತ್ರಿಣಿ. ಆ ಮಂತ್ರಗಳನ್ನು ಜಪಿಸುವವರು, ಉಪಾಸನೆ ಮಾಡುವವರು, ಮತ್ತೆ ಮತ್ತೆ ಪಠಿಸುವವರು, ಅನುಷ್ಠಾನದಲ್ಲಿ ಇರಿಸಿಕೊಳ್ಳುವವರು, ಇವರೆಲ್ಲರೂ ಸಹ ಮಂತ್ರಿಗಳು. ಮಂತ್ರ ಎನ್ನುವಂಥದ್ದು ಮನನ ಮಾಡುವವರನ್ನು ರಕ್ಷಿಸುತ್ತದೆ. ನೋ ಡೌಟ್ ಎಟ್ ಆಲ್. ಅದರ ಹೆಸರೇ ಮನನಾಥ್ ತ್ರಾಯತೆ ಇತಿ ಮಂತ್ರ. ಯಾವುದು ನಮ್ಮನ್ನು ಅಂದರೆ ಮನನ ಮಾಡಿದ್ರಿಂದ ರಕ್ಷಣೆ ಮಾಡುತ್ತೋ ಅದರ ಹೆಸರು ಮಂತ್ರ ಅಂತ. ಉಪಾಸಕರ ಚಿತ್ತವನ್ನು ನಿರ್ಮಲಗೊಳಿಸ್ತದೆ ಮಂತ್ರ. ದೇಹದ ಕೊಳೆಯನ್ನು ಸೋಪ್ ಹಚ್ಚಿ ತೊಳಿಬಹುದು, ಮನಸ್ಸಿನ ಕೊಳೆಯನ್ನು ಯಾವ್ದು ತೊಳಿಬೇಕೋ? ಮಂತ್ರವೇ ತೊಳಿಬೇಕು. ನಾನು ಇದನ್ನು ಗಾಯತ್ರಿಯ ವಿಚಾರ ಹೇಳಬೇಕಿದ್ದು ಹೇಳಿದ್ದೇನೆ, ಅದನ್ನು ಹಾಗೆ ಇನ್ನೊಂದ್ಸಲ ಜ್ಞಾಪಿಸ್ತಾ ಇದ್ದೇನೆ. ಮಂತ್ರಸ್ಮರಣೆಯಿಂದ, ಮಂತ್ರಸ್ಮರಣೆ, ಮಂತ್ರ ಎನ್ನುವಂಥದ್ದು ದೇವತೆಯ ಶರೀರ ಅದು. ಹಾಗಾಗಿ ಅದರ ಸ್ಮರಣೆಯಿಂದ ದೇವತೆಯೂ ಸಹ ಅಲ್ಲೇ ಸನ್ನಿಹಿತಳಾಗಿರ್ತಾಳೆ. ಹಾಗೆ ಮತ್ತೆ ಮತ್ತೆ ಜಪಿಸುವುದರಿಂದ, ಸ್ಮರಣೆ ಮಾಡುವುದರಿಂದ ಸ್ಮರಿಸುವವನ ಮನಸ್ಸು ಶುದ್ಧವಾಗತ್ತೆ ಅಂತ. ಇಂತಹ ಮಂತ್ರಗಳನ್ನು ಪಡೆದವರೇ ಮಂತ್ರಿಗಳು ಅಂತ ಹೊರತು ರಾಜರ ಮಂತ್ರಿಗಳು ಅಂತ ಅರ್ಥ ಇಲ್ಲಿ ಅಲ್ಲ. ಇಂತಹ ಮಂತ್ರಿಗಳನ್ನು ದೇವಿಯೊಂದಿಗೆ ಐಕ್ಯಗೊಳಿಸುವಂತಹ, ಅಂದರೆ ಮಂತ್ರ ಪುರಶ್ಚರಣೆ ಮಾಡ್ತಾ 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 ಅವನ ಮನಸ್ಸೇನಾದ್ರೆ ಆ ದೇವಿಯ ರೂಪದ ಜೊತೆಗೆ ಐಕ್ಯವಾಗಿ ಬಿಡತ್ತಲ್ಲ, ಈ ಪ್ರಯತ್ನಕ್ಕೆ ಮಂತ್ರಿಣಿ ಅಂತ ಹೆಸರು. ಮಂತ್ರಿಗಳು ತನ್ನ ಮನಸ್ಸನ್ನು ಜಗನ್ಮಾತೆಯಲ್ಲಿ ಐಕ್ಯಗೊಳಿಸುವಂತೆ ಮಾಡುವ ಪ್ರಯತ್ನಕ್ಕೆ ಮಂತ್ರಿಣಿ ಅಂತ ಹೆಸರು. ಅಂತಹ ಪ್ರಯತ್ನದಲ್ಲಿಯೇ ದೇವಿ ಲಭ್ಯವಾಗ್ತಾಳೆ. ಅಂದರೆ ದೇವಿ ಉಪಾಸಕರ ಮತ್ತು ಯೋಗಿಗಳ ಪ್ರಯತ್ನ ವಿಶೇಷದಿಂದ ದೇವಿಯೊಂದಿಗೆ ಒಂದಾಗುವಂತಹ ಐಕ್ಯವೂ ಕೂಡ ದೇವಿಯ ಅಧೀನದಿಂದಲೇ ಆಗ್ತದೆ. ಆದ್ದರಿಂದ
ಆಕೆಯ ಹೆಸರು ಮಂತ್ರಿಣಿ ನ್ಯಸ್ತ ರಾಜ್ಯಧೂ ಅಂತ. ಇದಕ್ಕೆ ಒಂದು ವಿವರಣೆ ಕೊಡ್ತಾರೆ ನೋಡಿ. ಮಂತ್ರ ನಿಜವಾದ ಅರ್ಥದಲ್ಲಿ ಯಾವುದು ಕೇಳಿದರೆ ಚಿತ್ತಂ ಮಂತ್ರ, ಮನಸ್ಸೇ ಒಂದು ಮಂತ್ರ. ಪ್ರಯತ್ನ ಸಾಧಕ. ಇಲ್ಲಿ ನಿಜವಾದ ಸಾಧಕ ಯಾರು ಕೇಳಿದರೆ ನಮ್ಮ ಎಫರ್ಟ್, ಪ್ರಯತ್ನವೇ ಸಾಧಕ. ನಾವೆಲ್ಲ ಸಾಧಕರಿಗೂ ಪ್ರಯತ್ನಿಸು ಅಂತ ಹೇಳ್ಕೊಂಡಿರ್ಬೋದು, ಅದನ್ನು ಮಾಡದೇನೆ ಇದ್ದರೆ ಏನು ಪ್ರಯೋಜನ? ಹಾಗಾಗಿ ನಿಜವಾದ ಅರ್ಥದಲ್ಲಿ ಪ್ರಯತ್ನವೇ ಸಾಧಕ. ಹಾಗಿದ್ರೆ ಆ ಸಾಧನೆ ಮಾಡೋದಕ್ಕೆ ಒಂದು ಶರೀರ ಬೇಕೇ ಬೇಡವ? ಕಾಳಿದಾಸ ಹೇಳ್ತಾನೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಅಂದರೆ ಏನು? ದಿಸ್ ಬಾಡಿ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಟು ಅಚೀವ್ ಧರ್ಮ. ಹಾಗಾಗಿ ಈ ಪ್ರಯತ್ನ ಮಾಡೋದಕ್ಕೆ ಒಂದು ಶರೀರ ಬೇಕಲ್ವ? ಆ ಶರೀರ ಯಾವುದಕ್ಕೆ ಕೇಳಿದರೆ ವಿದ್ಯಾ ಶರೀರ. ವಿದ್ಯೆಯೇ, ಉಪಾಸನೆಯೇ ಶರೀರ. ಆಯಿತು, ಇದರಿಂದ ಈ ಶರೀರದಿಂದ ನೀನು ಮಾಡ್ತೀಯಲ್ಲ ಮಂತ್ರೋಪಾಸನೆ, ಅದು ಯಾವುದು ಕೇಳಿದರೆ ಸ್ಫುರತ್ತಾ ಮಂತ್ರ ರಹಸ್ಯಂ. ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ ನಿನ್ನ ಮನಸ್ಸಿನ ಒಳಗೆ ಒಂದು ಬೆಳಕು ಕಾಣೋದಕ್ಕೆ ಶುರುವಾಗುತ್ತೆ. ದೀರ್ಘಕಾಲದ ಅನುಷ್ಠಾನದಿಂದ ಆ ಬೆಳಕೇ ಮಂತ್ರದ ರಹಸ್ಯ. ಅಂದರೆ ಈ ಎಲ್ಲ ಸಾಧನೆಯ ಉದ್ದೇಶ ನಮ್ಮ ಒಳಗಿನ ಜ್ಞಾನವನ್ನು ಇನ್ನೂ ಹೆಚ್ಚು ಬೆಳಗಿಸುವ ಹಾಗೆ ಮಾಡಿಕೊಳ್ಳುವಂತಹದ್ದು ಎನ್ನುವಂಥದ್ದು. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಭಾಸ್ಕರ ರಾಯರು ಕೊಟ್ಟಂತಹ ವಿವರಣೆ ಆಯಿತು ಅಂತ ಅಂದ್ಕೊಂಡು ವೈದ್ಯನಾಥ ದೀಕ್ಷಿತ ಏನು ಹೇಳ್ತಾರೆ? ಯಾಕೆ ನಮ್ಮ ತಲೆಯಲ್ಲಿ ಆಗಲೇ ಒಂದು ಹುಳ ಕೊಡೋದಕ್ಕೆ ಶುರುವಾಗಿದೆ. ಜಗನ್ಮಾತೆ ಎಲ್ಲವನ್ನು ಮಂತ್ರಿಗೆ ತಲೆಗೆ ಕಟ್ಟಿ ಇವಳೇನು ಮಾಡ್ತಾಳೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ದೇವಿಯ ಮಂತ್ರಿಣಿಯ ಅಂತ ಶ್ಯಾಮಲಾಂಬೆಯಲ್ಲಿ ರಾಜ್ಯಭಾರವನ್ನು, ತನ್ನ ಕರ್ತವ್ಯ ಭಾರಗಳನ್ನೆಲ್ಲವನ್ನೂ ಸಹ ಇರಿಸಿದ್ದಾಳೆ ಅಂತ ಹೇಳಿದ್ದರಿಂದಲೇ ಜಗನ್ಮಾತೆ ಏನು ಮಾಡ್ತಾಳೆ ಅಂತಂದರೆ ಸದಾ ಸ್ವರೂಪಾನಂದದಲ್ಲಿ ನಿಂತಿರ್ತಾಳೆ. ನಾವು ಯಾವಾಗಲೂ ನಮ್ಮ ಕೆಲಸವನ್ನು ಇನ್ನೊಬ್ಬರಿಗೆ ವಹಿಸಿ ಎಷ್ಟೋ ಸಲ ಸೋಂಬೇರಿಗಳಾಗಿದ್ದು ಬಿಡ್ತೇವೆ, ಸ್ವರೂಪಾನಂದ ಇರೋದಿಲ್ಲ. ಆದರೆ ಜಗನ್ಮಾತೆ ಇದನ್ನು ಯಾಕೆ ಮಾಡ್ತಾರೆ ಕೇಳಿದರೆ ತನ್ನ ನಿಜ ಸ್ವರೂಪವನ್ನು ಅವಳು ಚಿಂತನೆ ಮಾಡ್ತಾ ಇರ್ತಾಳಂತ. ತಾತ್ಪರ್ಯ ಇಷ್ಟೇ, ನಾವು ಒಳಮುಖರಾಗಬೇಕು ಅಂತಾದಾಗ ಹೊರಗಿನ ಈ ಎಲ್ಲ ಜವಾಬ್ದಾರಿಗಳನ್ನು ಅಥವಾ ಹೊರಗಿನಿಂದ ಏನೇನು ಬಂದು ನಮಗೆ ಅಂಟತ್ತೋ ಅದನ್ನು ಏನು ಮಾಡಬೇಕು ಕೇಳಿದರೆ ಪಕ್ಕಕ್ಕೆ ಸರಿಸಬೇಕು ಅಥವಾ ಇನ್ನೊಬ್ಬರ ತಲೆಗೆ ಅದನ್ನು ಕಟ್ಟಬೇಕು. ಹಾಗಾಗಿ ಜಗನ್ಮಾತೆ ಸ್ವರೂಪಾನಂದದಲ್ಲಿ ನಿಲ್ಲುವುದಕ್ಕೋಸ್ಕರನೇ ತನ್ನೆಲ್ಲ ಹೊಣೆಗಾರಿಕೆಯನ್ನು ಸಹ ಮಂತ್ರಿಗೆ ವಹಿಸಿ ಬಿಡ್ತಾಳೆ. ಸತ್ಯ, ವಿದ್ಯಾರಣ್ಯರು ಅಂಥವ್ರು ಮಾತ್ರ ಅವರೊಂದು ಮಾತು ಹೇಳ್ತಾರೆ, ತೀರಾ ಜ್ಞಾನಿಯಾದವನು ಮಾತ್ರ ಎರಡನ್ನೂ ನಿಭಾಯಿಸಬಲ್ಲ. ಲೋಕದ ಸಾಮಾನ್ಯ ಜನರಿಂದ ಒಂದು ಕಡೆಗೆ ಅಧ್ಯಾತ್ಮ, ಇನ್ನೊಂದು ಕಡೆಗೆ ಲೌಕಿಕ ಚಿಂತನೆ, ಇದೆರಡೂ ಸಹ ಆಗದೇ ಇರುವಂತಹ ಮಾತು. ಅದಕ್ಕೋಸ್ಕರ ನೋಡಿ, ಕೆಲವು ಮಠದಲ್ಲಿ ಯತಿಗಳಿರ್ತಾರೆ, ಒಬ್ಬ ಅಡ್ಮಿನಿಸ್ಟ್ರೇಷನ್ ಅಂತ ನೇಮಿಸ್ಕೊಂಡಿರ್ತಾರೆ. ಅವನು ಸರಿ ಮಾಡ್ತಾನೋ ತಪ್ಪು ಮಾಡ್ತಾನೋ ಯಾವುದ್ರ ಬಗ್ಗೂ ಸಹ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅದು ಅವನು ಹಣೆ ಬರ. ಮಾಡಿದ ತಪ್ಪಿಗೆ ಮುಂದೆ ಬರ್ತಾನೆ, ಅಲ್ಲಿ ಏನು ಆಗಿ ಬರಬೇಕು ಹಾಗೆ ಬರ್ತಾನೆ ಅವನು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ? ನೆನಪಿಲ್ಲೇ ನೆನಪಿಸಿಬಿಡ್ತೇನೆ ಒಂದು ಸಲ. ಅದೊಂದು ಸಲ ಪ್ರಾತಸ್ಮರಣೀಯರಾದಂತಹ ಶೃಂಗೇರಿಯ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಬಹಿರ್ಮುಖರಾಗಿ ಈಚೆ ಬಂದಿದ್ರಂತೆ. ಹಾಗೆ ಬಂದಾಗ ಸ್ವಲ್ಪ ಹೊರಗಡೆ ಸಂಚಾರ ಮಾಡ್ತಾ ಇರುವಾಗ ಅವರ ಎದುರಿನಲ್ಲಿ ಒಂದು 2-3 ನಾಯಿಗಳು ಎದುರಾಗಿ ಬಂದುವಂತೆ. ತಕ್ಷಣ ಅವರ ಪರಿವಾರದ ಜನ ಅವುಗಳನ್ನು ಹಚ ಹಚ ಅಂತ ಓಡಿಸಿದರು. ಆಗ ಅವರು ಹೇಳಿದ ಮಾತು, ಯಾಕೆ ಓಡಿಸ್ತೀರಪ್ಪ? ಹಿಂದೆ ಅವರೆಲ್ಲರೂ ಸಹ ಇಲ್ಲಿ ನಮ್ಮ ಮಠದಲ್ಲಿ ಇದ್ದವರು, ಮಾಡಬಾರದನ್ನು ಮಾಡಿ ಈಗ ತೀರಿಸುವುದಕ್ಕೆ ಈ ರೂಪದಲ್ಲಿ ಬಂದಿದ್ದಾರೆ. ಓಡಿಸ್ಬೇಡಿ, ಅವರು ಸವಸ್ಕೊಂಡು ಹೋಗಲಿ ಅದನ್ನು. ಪ್ರಾಯಶಃ ಅವರು ಈ ಮಾತು ಹೇಳಿದರು ಅಂದರೆ ಅದು ನಿಜ. ಯಾಕೆಂದರೆ
ಆಚಾರ್ಯ ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ, ನನ್ನ ಜೀವನದಲ್ಲಿ ಇದಿಷ್ಟು ಬರದೇ ಇರಲಿ. ಎಲ್ಲರೂ ನಾವು ಇಂಥದ್ದು ಬೇಕು ಅಂತ ಕೇಳ್ತೇವಲ್ಲ, ಅವರು ಇದಿಷ್ಟು ನನಗೆ ಬರದೇ ಇರಲಿ, ಬೇಡ ಬೇಡ ಅಂತ ಕೇಳ್ತಾರೆ. ಯಾವ್ಯಾವುದು? ಪೌರೋಹಿತ್ಯಂ, ರಜನಿಚರಿತಂ, ಗ್ರಾಮಣೀತ್ವಂ ನಿಯೋಗ, ಮುಂದಿನ ಮಾತು ಮಾಠಾಪತ್ಯಂ. ಸಾಕಲ್ವಾ? ಭಗವತ್ಪಾದರ ಮಾತು ಅದು. ಅನೃತವಚನಂ, ಸಾಕ್ಷಿವಾದ, ಪರಾನ್ನಂ, ಬ್ರಹ್ಮದ್ವೇಷ, ಖಲಜನರತಿ, ಪ್ರಾಣಿನಾಂ ನಿರ್ದಯತ್ವಂ. ಅರ್ಥ ಆಗತ್ತೆ ಎಲ್ಲರಿಗೂ ಸಹ. ಮಾಭೂದೇವಂ, ಇದಿಷ್ಟು ನನ್ನ ಬದುಕಿನಲ್ಲಿ ಬರೋದು ಬೇಡ. ಪಶುಪತೇ, ಎಲ್ಲಿ? ಜನ್ಮ ಜನ್ಮಾಂತರೇಶು, ಈ ಜನ್ಮಕ್ಕಲ್ಲಪ್ಪ, ಯಾವ ಜನ್ಮ ಬಂದರೂ ಸಹ ನನಗೆ ಇದಿಷ್ಟು ಬರದೇ ಇರಲಿ ಅಂತಂದು ಪಟ್ಟಿ ಕೊಡ್ತಾರೆ. ಆ ಪಟ್ಟಿಯಲ್ಲಿ ಇದೂ ಸೇರಿಕೊಂಡಿದೆ. ಭಗವತ್ಪಾದರ ಮಾತಿಗೆ ಗುರುಗಳ ಮಾತು ವ್ಯಾಖ್ಯಾನ. ಅದಕ್ಕೋಸ್ಕರ ಯಾಕೆ ಇದನ್ನು ಹೇಳಿದೆ ಕೇಳಿದರೆ, ಅವರು ಇವ್ರಿಗೆ ಏನಾರು ಮಾಡಿಕೊಂಡು ಅಲ್ಲಿ ಮಾಡಿದ್ದಕ್ಕೆ ಅನುಭವಿಸ್ತಾರೆ, ಅವರು ಮಾತ್ರ ಅಂತರ್ಮುಖಿಗಳಾಗಿಬಿಡ್ತಾರೆ. ಇವತ್ತಿಗೂ ಸಹ ಹಾಗೇನೇ ಕ್ರಮ. ಅಲ್ಲಿಗೆ ಮಠಮಾನ್ಯಗಳಲ್ಲಿ ನಾವು ಏನನ್ನು ಗಮನಿಸಬೇಕು ಕೇಳಿದರೆ, ನಮಗೆ ಪೂಜನೀಯವಾದಂತಹದ್ದು ಅಲ್ಲಿನ ವ್ಯವಹಾರ ಅಲ್ಲ, ಅಲ್ಲಿನ ಯತಿ ಪರಂಪರೆ. ಒಪ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಯಾಕೆಂದರೆ ನಮ್ಮ ಮನಸ್ಸಿಗೆ ಬೇಕಾದದ್ದು ಆಡಳಿತ ವಿಚಾರ ಅಲ್ಲ, ಆ ತಪಸ್ವಿಗಳ ಒಂದು ಪಂಕ್ತಿ ಅದು ಸಿಗತ್ತೆ ಅಂತ ಆದರೆ ಅಷ್ಟು ಸಾಕು, ಬೇಕಷ್ಟಾಯ್ತು ಈ ಜನ್ಮದ ಉದ್ಧಾರಕ್ಕೆ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ, ಜಗನ್ಮಾತೆಯೇ ಸ್ವಾತ್ಮಾನಂದದಲ್ಲಿ ಇರ್ತಾಳೆ ಅಂತ ಆದರೆ ಆಕೆಯನ್ನು ಆರಾಧಿಸುವಂತಹ ಇಂಥ ಯತಿಪುಂಗವರು ಹಾಗಿರೋದಿಲ್ವ? ಇರ್ತಾರೆ. ಎಷ್ಟೋ ಸಲ ಹೇಳೋದುಂಟು, ಇಷ್ಟಾದರೂ ಸಹ ಅವ್ರಿಗೆ ಒಂದು ಚೂರು ಹೇಳೋದಿಲ್ವಲ್ರಿ ಅಂತ. ಅವ್ರು ಯಾಕ್ರಿ ಹೇಳ್ತಾರೆ? ಯಾಕೆ ಹೇಳ್ತಾರೆ ಹೇಳಿ ನೋಡೋಣ. ಅವ್ರು ಮತ್ತೆ ಹೇಳುವಂತಿದ್ರೆ ಅವರು ಒಂದಷ್ಟು ಸಮಾಜ ಸುಧಾರಕರು, ಆ ಥರ ಇನ್ಸ್ಪೆಕ್ಷನ್ ಕೆಲಸ ಮಾಡಬೇಕಾಗತ್ತೆ. ಮಾಡಿದರೆ ಗೊತ್ತವರಿಗೆ ನನ್ನ ಅಧ್ಯಾತ್ಮ ಚಿಂತನೆಗೆ ತ್ರುಟಿ ಆಗಿಬಿಡತ್ತೆ ಅಂತೇಳಿ. ಹಾಗಾಗಿ ನೀನು ಬಂದು ಕೂತಿದ್ದೀಯ, ಕೂರು. ಯಾಕೆ ಕೇಳಿದರೆ ಮತ್ತೆ ಪುನಃ ಮುಂದೆ ಏನು ಬೇಕು ಅದನ್ನು ಅನುಭವಿಸೋದಕ್ಕೆ ಬಾ. ಅಷ್ಟು ಹಿನ್ನೆಲೆಯಲ್ಲಿ ದೇವಿಯೇ ಹೇಳಿಕೊಟ್ಟಂಥ ಪಾಠ ಇದು. ಇಂತಹ ಜ್ಞಾನಿಗಳಾದವರು ಅಥವಾ ಜ್ಞಾನಿಗಳಿಂದ ಆರಾಧಿತರಾದಂತಹ ಜಗನ್ಮಾತೆ ಅವರು ಸದಾ ಅಂತರ್ಮುಖಿಗಳಾಗಿ ನಿಂತು ಬಿಡ್ತಾರೆ ಅಂತ ಆಯಿತು. ಇಷ್ಟಾದ ಮೇಲೆ ಮುಂದಿನ ನಾಮ 87ನೇ ನಾಮ ತ್ರಿಪುರೇಶಿ ಅಂತ. ಇದರ ಅರ್ಥ ತ್ರಿಪುರೇಶ್ವರಿ ಅಂತ ಇದರ ಅರ್ಥ. ಈ ನಾಮ ಬಂದಾಗ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು, ಬೇಜಾರ ಮಾಡ್ಕೊಳ್ಬೇಡಿ. ಹೋಮ್ವರ್ಕ್ ಅಂದ ತಕ್ಷಣ ನಾನೇ ಜ್ಞಾಪಿಸಿಬಿಡ್ತೇನೆ. ಹಿಂದೆ 234ನೇ ನಾಮ ಬಂದಿತ್ತು. ಒಂದು ಏನು ಬಂದಿತ್ತು ಕೇಳಿದರೆ ಮಹಾ ತ್ರಿಪುರ ಸುಂದರಿ ಅಂತ ಬಂದಿತ್ತು. ತೆಗೆದು ನೋಡಿಬೇಕಿದ್ರೆ. ಯಾಕೆ ಹೇಳ್ತೇನೆ ಅಂದರೆ ಇಲ್ಲಿ ತ್ರಿಪುರೇಶಿ ಅಂತ ಉಂಟಲ್ಲ, ಆ ತ್ರಿಪುರ ಎನ್ನುವಂತಹ ಸಾದೃಶ್ಯ ಇದ್ದಿಂದ ಹೇಳ್ತಾ ಇದ್ದೇನೆ. ಮಹಾ ತ್ರಿಪುರ ಸುಂದರಿ ಅಂತ 234ನೇ ನಾಮ. ಅದಾದಮೇಲೆ 626ನೇ ನಾಮವಾಗಿ ತ್ರಿಪುರ ಅಂತ ಬಂದಿತ್ತು ಮತ್ತೆ ಪುನಃ. ಹೀಗೆ ಅಲ್ಲೆಲ್ಲ ಈ ತ್ರಿಪುರ ಅಂದರೆ ಏನು ಅನ್ನೋದನ್ನು ನಾನು ಅರ್ಥ ವಿವರಿಸಿದ್ದೇನೆ. ಸಾಲದ್ದಕ್ಕೆ ಈ ತ್ರಿಪುರ ಅನ್ನೋದಕ್ಕೆ ಸುಮಾರು 14 ಅರ್ಥಗಳನ್ನು ಹೇಳಿದ್ದೇನೆ ನಾನು ತ್ರಿಪುರ ಅನ್ನೋದಕ್ಕೆ. ಈಗ ಇಲ್ಲಿ ಈ ನಾಮದಲ್ಲಿ ಪುನಃ ತ್ರಿಪುರೇಶಿ ಅಂತ ಬಂದಿದೆ. ಏವಂಚ ಲಲಿತಾ ಸಹಸ್ರನಾಮ ಈ ತ್ರಿಪುರ ಎನ್ನುವ ಶಬ್ದವನ್ನು ಬಿಡೋದೇ ಇಲ್ಲ. ಯಾಕೆ ಅಂದರೆ ಅದು ಜಗನ್ಮಾತೆಗೆ ಅತ್ಯಂತ ಇಷ್ಟವಾದಂತಹ ಹೆಸರು ತ್ರಿಪುರೇಶಿ. ಆ ತ್ರಿಪುರ ಮತ್ತು ಈಶಿ ತ್ರಿಪುರೇಶಿ ಗುಣಸಂಧಿ ಆಯಿತು. ಅದು ತ್ರಿಪುರಗಳ ಬಗ್ಗೆ ಪುನಃ ಸ್ಥೂಲವಾಗಿ ಸ್ವಲ್ಪ ನೋಡೋಣ. ತಂತ್ರಶಾಸ್ತ್ರದಂತೆ ಏನು ಅಂದರೆ ಸರ್ವಾಶಾ ಪರಿಪೂರ ಚಕ್ರ ಅಂತ ಒಂದು ಚಕ್ರ, ಎಲ್ಲ ಆಸೆಗಳನ್ನೂ ಈಡೇರಿಸುವಂಥ ಒಂದು ಚಕ್ರ. ಆ ಸರ್ವಾಶಾ ಪರಿಪೂರ ಚಕ್ರದ ಅಧೀಶ್ವರಿಗೆ ತ್ರಿಪುರೇಶಿ ಅಂತ ಹೆಸರು. ಇದೊಂದು ಅರ್ಥ ಮೊದಲನೇದು. ತಂತ್ರಶಾಸ್ತ್ರದ್ದು ಇದು. ತಂತ್ರಶಾಸ್ತ್ರ ಅಂದ ತಕ್ಷಣವೇ ನಾನು ಹೇಳ್ತೇನೆ ಸುಲಭವಾಗಿ ಅರ್ಥ ಆಗುವಂಥದ್ದು ಅಲ್ಲ ಅಂತ. ಇನ್ನು ಎರಡನೇ ಅರ್ಥ ಏನು ಅಂದರೆ
ತ್ರೀಣಿ ಪುರಾಣಿ ಯಸ್ಯ ಸಹ ತ್ರಿಪುರ. 3 ಪುರಗಳನ್ನು ಒಳಗೊಂಡವನು ಯಾವನೋ ಅವನು ತ್ರಿಪುರ. ಯಾರು ಅಂದರೆ ತ್ರಿಪುರ ಪರಮಶಿವ. ಶಿವನ ಇನ್ನೊಂದು ಹೆಸರು ತ್ರಿಪುರ ಅಂತ. ಅಂತಹ ತ್ರಿಪುರನ ಪತ್ನಿಯಾದ್ದರಿಂದ ಜಗನ್ಮಾತೆ ತ್ರಿಪುರೇಶಿ ಅಂತ. ಇದು ಎರಡನೇ ಅರ್ಥ. ಮತ್ತೆ ಬ್ರಹ್ಮ ವಿಷ್ಣು ಶಿವ ಶರೀರಾಣಿ ಸ್ಥೂಲ ಸೂಕ್ಷ್ಮ ಶರೀರಾಣಿ ಯಸ್ಯಾಹ. ಯಾವಳ ಶರೀರ ಬ್ರಹ್ಮ ವಿಷ್ಣು ಮಹೇಶ್ವರರೇ ಆಗಿದ್ದಾರೋ, ಅಥವಾ ಯಾವಳು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಈ ಶರೀರದ ಒಳಗೆ ಚೈತನ್ಯ ರೂಪಿಣಿಯಾಗಿದ್ದಾಳೋ ಅವಳು ತ್ರಿಪುರೇಶಿ. ಪುರ ಅನ್ನೋದಕ್ಕರ್ಥ ದೇಹವೇ ಒಂದು ಪುರ. ಸ್ಥೂಲ ದೇಹ ಅದೊಂದು ಪುರ, ದೊಡ್ಡ ಪುರ. ಅದು ಒಳಗಡೆ ಇರುವಂಥ ಸೂಕ್ಷ್ಮ ಶರೀರ ಅದೊಂದು ಸ್ವಲ್ಪ ಸಣ್ಣದಾದಂಥ ಪುರ. ಕಾರಣ ಶರೀರ ಇನ್ನೊಂದು ಚಿಕ್ಕದಾದಂಥ ಪುರ. ಈ 3 ಪುರದ ಒಳಗೆ ಇರುವವಳು ಯಾರು ಅಂದರೆ ಚೈತನ್ಯ ರೂಪಿಣಿಯಂಥ ಜಗನ್ಮಾತೆ. ಆದ್ದರಿಂದ ಅವಳ ಹೆಸರು ತ್ರಿಪುರೇಶಿ ಅಂತ. ವೈದ್ಯನಾಥ ದೀಕ್ಷಿತ್ ಹೇಳ್ತಾರೆ, ತಂತ್ರಶಾಸ್ತ್ರದಲ್ಲಿ ತಾನೇ ನಾನು ಹೇಳಿದೆ, ಸರ್ವಾಶಾ ಪರಿಪೂರ ಚಕ್ರದ ಅಧೀಶ್ವರಿಗೆ ತ್ರಿಪುರೇಶಿ ಅಂತ ಹೆಸರು ಅಂತ ಏನು ಹೇಳಿದವಲ್ಲ, ಅವಳಿಗಿಂತ ಜಗನ್ಮಾತೆ ಬೇರೆ ಅಲ್ಲದೇ ಇದ್ದದ್ರಿಂದ ಅವಳ ಹೆಸರು ತ್ರಿಪುರೇಶಿ ಅಂತ. ಹಾಗಾಗಿ ಜಗನ್ಮಾತೆಯೇ ತ್ರಿಪುರೇಶಿ ಎನ್ನುವಂಥದ್ದು ಈ ನಾಮದ ಅರ್ಥ. ಇಲ್ಲಿಗಿದಾಯ್ತು ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಜಯತ್ಸೇನಾ ಅಂತ. ಜಯತ್ಸೇನಾ ಅಂದರೆ ಜಯಶೀಲವಾದ ಸೇನೆ ಉಳ್ಳವಳು. ಅಂದರೆ ಜಗನ್ಮಾತೆಯ ಸೇನೆ ಸೋತಿದ್ದು ಅನ್ನೋದು ಇಲ್ಲವೇ ಇಲ್ಲ. ಹೋದೆಲ್ಲ ಆ ಸೈನ್ಯಕ್ಕೆ ಜಯವೇ. ಜಯಂತಿ ಭಂಡಾಸುರಾದಿ ಜಯಿನಿ ಸೇನಾ ಶಕ್ತಿ ಸಮೂಹ ಯಸ್ಯಾಹ ಸಾ ಅಂತ ಇದರ ವಿವರಣೆ. ಭಂಡಾಸುರಾದಿ ದೈತ್ಯರನ್ನು ಜಯಿಸಿದ್ದರಿಂದ ಮತ್ತು ಅಂತಹ ಸೇನೆಯ ಒಡತಿಯಾದ್ದರಿಂದ ದೇವಿಗೆ ಜಯತ್ಸೇನಾ ಅಂತಲೇ ಹೆಸರು. ಎರಡನೇ ಅರ್ಥ, ಜಯತ್ಸೇನ ಎನ್ನುವಂಥವನೊಬ್ಬ ರಾಜ, ಜಗನ್ಮಾತೆಯ ಭಕ್ತ. ಅವನಲ್ಲಿ ವಿಶೇಷವಾಗಿ ತನ್ನ ಒಂದು ಅಂಶವನ್ನು ಸಾನ್ನಿಧ್ಯಗೊಳಿಸಿದ್ದರಿಂದ ಜಗನ್ಮಾತೆ ಇನ್ನೊಂದು ಹೆಸರು ಜಯತ್ಸೇನ ಅಂತ. ಇದು ಎರಡು ಅರ್ಥ. ಇಲ್ಲಿ ವೈದ್ಯನಾಥ ದೀಕ್ಷಿತರು ಇನ್ನೇನು ವಿಶೇಷವಾದಂಥ ಅರ್ಥವನ್ನು ಹೇಳಲಿಕ್ಕೆ ಹೋಗಿಲ್ಲ. ಭಾಸ್ಕರ ರಾಯರು ಏನು ಹೇಳ್ತಾರೋ ಅದಿಷ್ಟೇ ಅರ್ಥ. ಅವರು ವೇದಾಂತದ ಅರ್ಥ ಹೊಳಪಿದ್ರೆ ಮಾತ್ರ ಕೈ ಹಾಕ್ಬಿಡ್ತಾರೆ, ಅಲ್ಲದಿದ್ದರೆ ಅದಿಷ್ಟನ್ನು ಹಾಗೇನೆ ಬಿಟ್ಟುಬಿಡ್ತಾರೆ. ಮುಂದಿನ ನಾಮ ನಿಸ್ತ್ರೈಗುಣ್ಯ. ಪ್ರಾಯಶಃ ಈ ಚಿಂತನೆಯ ಮೊದಲ ದಿನಗಳಲ್ಲಿ, ಮೊನ್ನೆ ಅಂದರೆ 2ನೇ ದಿವಸ ಈ ನಾಮ ಬಂದಿತ್ತು. ತ್ರಿಗುಣ ಅಂತ ನಾಮದ ಜೊತೆಗೆ ನಾನು ಅದಕ್ಕೆ ಮಾನ್ಯ ಸಮಾಧಾನವನ್ನು ಸಹ ಹೇಳಿದ್ದೆ. ಈಗ ಮತ್ತೆ ಪುನಃ ಅವಳು ನಿಸ್ತ್ರೈಗುಣ್ಯ ಎನ್ನುವಂಥ ಈ ನಾಮದ ಮೂಲಕ ತನ್ನ ರೂಪ ಇಂಥದ್ದು ಅನ್ನೋದನ್ನು ತೋರಿಸಿಕೊಡ್ತಾಳೆ. ಇದಕ್ಕೆ ಅರ್ಥ ಏನು ಕೇಳಿದರೆ, ತ್ರಿಗುಣರಹಿತಳು. ತ್ರೈಗುಣ್ಯ ಅಂದರೆ 3 ಗುಣಗಳ ಭಾವ. ನಿಸ್ತ್ರೈಗುಣ್ಯ ಅಂದರೆ ಅವಳು ಯಾವುದೇ ರೀತಿಯಾದಂಥ ಗುಣಗಳು ಇಲ್ವ. ಗುಣ ಯಾವುದು ಕೇಳಿದರೆ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳು. ಪ್ರತಿಯೊಬ್ಬರ ಬದುಕು ಸಹ ಈ 3 ಗುಣಗಳಿಗೆ ಅಧೀನವಾಗಿಯೇ ನಡೀತಾ ಇರುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಈ ತ್ರಿಗುಣಗಳನ್ನು ಲೋಕದ ಸಾಮಾನ್ಯ ಜನರು ಮೀರಿ ನಿಲ್ಲುವುದು ಬಹಳ ಕಷ್ಟ. ಮೀರಿ ನಿಂತ ಅಂದರೆ ಅವನಿಗೆ ವಿಶೇಷವಾದ ಹೆಸರು ಗುಣಾತೀತ ಅಂತಲೇ ಹೆಸರು. ಹಾಗಾಗಿ ಇದನ್ನು ಮೀರಿ ನಿಲ್ಲುವುದು ಸಾಮಾನ್ಯ ಜನರಿಂದ ಆಗೋದಿಲ್ಲ. ಆದರೆ ಜಗನ್ಮಾತೆಗೆ ಈ ಗುಣಗಳ ಬಂಧನ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಅವಳು ನಿಸ್ತ್ರೈಗುಣ್ಯ ಅಂತ ಪ್ರಸಿದ್ಧಳಾಗಿದ್ದಾಳೆ ಅಂತ. ತ್ರಯಃ ಗುಣಾಃ ಯಸ್ಯ ಸಹ ತ್ರಿಗುಣಃ ಅಂತ ಇದರ ವಿವರಣೆ. ಆ ತ್ರಿಗುಣಸ್ಯ ಭಾವ ತ್ರೈಗುಣ್ಯಂ ಅಂತ ಅಬ್ಸ್ಟ್ರಾಕ್ಟ್ ನಾವು. ಗುಣಗಳ ಭಾವವೇ ತ್ರೈಗುಣ್ಯಂ ಅಂತ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಇದನ್ನು ಕನ್ನಡದಲ್ಲಿ ತದ್ಧಿತ ನಾಮ ಅಂತ ಹೇಳ್ತಾರೆ. ಕನ್ನಡ ಶಬ್ದ ಅಲ್ಲ, ಅದು ಸಂಸ್ಕೃತದೇ ಶಬ್ದ. ತನ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಹೇಳುವಾಗ. ಉದಾಹರಣೆಗೆ ಅವನ ಮೂರ್ಖತನಕ್ಕೆ ಏನು ಹೇಳಬೇಕೋ ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಸಂಸ್ಕೃತದಲ್ಲಿ ಅದನ್ನು ಮೂರ್ಖತ್ವ ಅಂತ ಕರೀತಾರೆ, ಮೂರ್ಖತನ ಕನ್ನಡದಲ್ಲಿ ಹೇಳುವಾಗ.
ಹಾಗೆ ಎಲ್ಲೆಲ್ಲಿ ನಾವು ಕನ್ನಡದ ತನ ಅಂತ ಹೇಳ್ತೇವೆ ಅದೆಲ್ಲ ತದ್ಧಿತವ ಅಂತ ನಾಮ, ಇಂಗ್ಲೀಷ್ನಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತಾರೆ. ಹೀ ಈಸ್ ಮೈ ಎನಿಮಿ ಬಿಕಾಸ್ ಎನಿಮಿಟಿ ಈಸ್ ದೇರ್. ಎನಿಮಿಟಿ ಅಂದರೆ ಏನು? ಶತ್ರುತ್ವ ಅಂತ ಅಲ್ವಾ? ಹಾಗೆ ಈ ತ್ರೈಗುಣ್ಯಂ ಎನ್ನುವಂಥದ್ದು ಅದು ಅಬ್ಸ್ಟ್ರಾಕ್ಟ್ ನೌನ್. ಅದು ದೇವಿಯಲ್ಲಿ ಈ ತ್ರೈಗುಣ್ಯ ಇಲ್ಲದೆ ಇರುವುದರಿಂದ ಅವಳು ನಿಸ್ತ್ರೈಗುಣ್ಯಳು. ಮತ್ತು ಪುನಃ ಸಂಶಯ ಬರ್ತದೆ, ತ್ರಿಗುಣ ಅಂತ ಹೇಳುವಾಗ ಅವಳು ಗುಣಸ್ವರೂಪಳು ಅಂತ ಹೇಳಿದ್ರಿ, ನಿಸ್ತ್ರೈಗುಣ್ಯಳು ಅಂತ ಹೇಳಿದಾಗ ಗುಣವೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ನಿಮ್ಮ ಸಂಶಯ ಬರುತ್ತೆ. ಈ ಸಂಶಯಕ್ಕೆ ನಾನು ಮೊನ್ನೆನೇ ಉತ್ತರ ಕೊಟ್ಟಿದ್ದೇನೆ. ಆಕಾಶದಲ್ಲಿ ಎಷ್ಟೇ ಮೋಡಗಳಿದ್ರೂ ಸಹ ನಾವು ಹೇಳ್ತೇವೆ, ಏನು ಕೇಳಿದರೆ ಆಕಾಶದಲ್ಲಿ ಮೋಡ ತುಂಬಿದೆ ಅಂತ. ಹೌದು ತಾನೆ? ಆದರೆ ಮೋಡಗಳಿಂದಾಗಿ ಆಕಾಶದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇಲ್ಲ. ಹಾಗೇನೆ ಈ ಗುಣಗಳು ಜಗನ್ಮಾತೆಯಲ್ಲಿ ಇವೆ, ಆದರೆ ವಾಸ್ತವಿಕವಾಗಿ ಇಲ್ಲ. ಹಾಗಾಗಿ ನಮ್ಮ ಕಣ್ಣಿಗೆ ಹಾಗೆ ಕಾಣುತ್ತೆ ಅಷ್ಟೇನೆ. ಅದರಿಂದ ಅವಳು ನಿಜವಾಗಿಯೂ ಸಹ ಗುಣಾಧೀಶ್ವರಿ, ಗುಣಗಳನ್ನು ಮೀರಿ ನಿಂತವಳಾದ್ರಿಂದ ಅವಳು ನಿಸ್ತ್ರೈಗುಣ್ಯ ಅಂತ. ಇಲ್ಲಿಗೆ 789ನೇ ನಾಮಕ್ಕೆ ನಾವು ಬಂದ ಹಾಗೆ ಆಯಿತು. ಮುಂದಿನ ನಾಮ ಪರಾಪರ. ಈ ನಾಮದ ಚಿಂತನೆ ಏನಿದ್ರೂ ಸಹ ಗೋಖಲೆಯ ಸಂಸ್ಥೆಯ ಅಮೃತ ವರ್ಷಾಚರಣೆ ಆದ ಮೇಲೆ ನಾವು ನೋಡಬೇಕು. ಯಾಕೆಂದರೆ ತುಂಬ ವಿಸ್ತೃತವಾದಂಥ ವಿವರಣೆಯನ್ನು ಬಯಸುವಂಥ ನಾಮ. ಹಾಗಾಗಿ ನಾನು ಕೊನೆಯ ಉಪಸಂಹಾರ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಒಂದು ಮಾತನ್ನು ನಾನಿಲ್ಲಿ ಹೇಳಬೇಕು. ಪ್ರಾರಂಭದಲ್ಲಿ ರಾಮು ಅವರು ಹೇಳಿದು, ಈ ಸರಣಿಯ ಚಿಂತನೆಗೆ ದತ್ತಿ ನ್ಯಾಸಕರ್ತರಾಗಿ 3 ಜನ ಇದ್ದಾರೆ. ಪ್ರಾಯಶಃ ಇವರೆಲ್ಲ ಜೀವನದ ಒಂದು ಕ್ರಮವನ್ನು ನಾವು ನೋಡಿದಾಗ ಅನ್ನಿಸುವಂಥದ್ದು ಏನು ಕೇಳಿದರೆ ಢಾಳಾಗಿ ನಮಗೆ ಸಿಗುವಂಥದ್ದು. ಮನುಷ್ಯ ಏನೆಲ್ಲ ಮಾಡಿದರೂ ಸಹ ಎಲ್ಲೋ ಒಂದು ಕಡೆಗೆ ಜ್ಞಾನ ವಿತರಣೆಯನ್ನು ಮಾಡಿದಾಗ ಆಗುವ ಸಂತೋಷ ಇನ್ನೊಂದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದರೆ ನಾವು ಏನನ್ನು ಕೊಟ್ಟರೂ ಸಹ ಅದು ಎಲ್ಲವೂ ಸಹ ಇಟ್ ಇಸ್ ಪೆರಿಷಬಲ್. ಆದರೆ ಇಂಪೆರಿಷಬಲ್ ಅಂತ ಒಂದಿದ್ದರೆ ಅದು ಜ್ಞಾನ ಮಾತ್ರ. ಹಾಗಾಗಿ ತಮ್ಮ ಬದುಕಿನುದ್ದಕ್ಕೂ ಸಹ ಪಡಬಾರದ ಕಷ್ಟವನ್ನು ಪಟ್ಟಂಥ ಒಬ್ಬೊಬ್ಬರು ಸಹ ಶ್ರೀಮತಿ GN ಶಕುಂತಲಾ ರಾಮವರು ಹೇಳಿದ್ದಾರೆ ಅವರ ಬದುಕಿನ ಕ್ರಮ ಹೇಗಿತ್ತು ಹೀಗೆ ಅಂತ. ಅದ್ರ ಜೊತೆಗೆ 2ನೇವರು ಡಾಕ್ಟರ್ D ಸುಂದರ ಅವರು, ನಾ ಪ್ರತ್ಯಕ್ಷ ನೋಡಿದವನು ಅವರನ್ನು. ಪ್ರಾಯಶಃ ಸದಾ ತನ್ಮೇ ಮನಃಶಿವಸಂಕಲ್ಪಮಸ್ತು ಅಂತ ಹೇಳ್ತಾನೆ ತಮ್ಮ ಜೀವನವನ್ನು ಅವರು ವ್ಯತಿಸಿದವರು. ಇವತ್ತಿಗೂ ಸಹ ಅವರು ಹಾಕಿಕೊಟ್ಟಂಥ ಒಂದು ಸೂತ್ರದ ಅಡಿಯಲ್ಲಿಯೇ ಅವರ ಮನೆ ಮತ್ತು ಅವರ ಚಿಕಿತ್ಸಾಲಯ ನಡೀತಾ ಇದೆ. ಒಂದು ಮಾತು ಸತ್ಯ, ಕೆಲವು ಕಡೆಗೆ ಇಂಥ ವ್ಯಕ್ತಿಗಳಿದ್ದಾಗ ಆ ವ್ಯಕ್ತಿಗಳ ಭೌತಿಕ ಶರೀರ ಅಲ್ಲಿ ಇರೋದಿಲ್ಲ, ಆದರೆ ಅವರ ಅಂತಃಸತ್ವ ನಿರಂತರ ಓಡಾಡ್ತಾ ಇರ್ತದೆ. ಹಾಗೆಯೇ ಡಾಕ್ಟರ್ D ಸುಂದರ ಅವರ ಕುಟುಂಬ ಇವತ್ತು ನಾವು ನೋಡಿದಾಗ ಅವರ ಮನೆಯವರು ಪಾಪ ಅನಾರೋಗ್ಯದಿಂದ ಬಂದಿಲ್ಲ. ಅವರು ಇಷ್ಟು ಅನಾರೋಗ್ಯದ ಮಧ್ಯಲ್ಲೂ ಸಹ ತಮ್ಮ ಪತಿ ಹಾಕಿಕೊಂಡಂಥ ಈ ಒಂದು ಸೇವಾ ಕ್ಷೇತ್ರವನ್ನು ತಾನು ಬಿಡಬಾರ್ದು ಅಂತೇಳಿ ಎಷ್ಟೆಲ್ಲ ಜನರಿಗೆ ಉದ್ಯೋಗವನ್ನು ಕೊಟ್ಟು ನಿರಂತರ ಅದನ್ನು ನಡೆಸ್ತಾ ಬಂದಿದ್ದಾರಲ್ಲ. ಹಾಗಾಗಿ ಇವರೆಲ್ಲ ಕೊಡುವಂಥ ಪ್ರೇರಣೆ ಉಂಟಲ್ಲ, ಇದೆಲ್ಲ ಸುಲಭವಾಗಿ ವ್ಯಯಿಸುವಂಥದ್ದಲ್ಲ, ಕ್ಷಯಿಸುವಂಥದ್ದು ಅಲ್ಲ. ಅದರ ಜೊತೆಗೆ ಮತ್ತೆ ಶ್ರೀಮತಿ JV ವೆಂಕಟಲಕ್ಷ್ಮಿ ಅವ್ರ ಬಗ್ಗೆ ಹೇಳಿದ್ದಾರೆ. ಅವರು ಎಷ್ಟು ಸಣ್ಣ ವಯಸ್ಸಿನಲ್ಲಿ ಯಾರಿಗೋಸ್ಕರ ಬದುಕಿದರು, ಕೊನೆಗೆ ಯಾರೆಲ್ಲ ಕಳ್ಕೊಂಡು ತಮ್ಮ ಬದುಕನ್ನು ಅವರು ಅಧ್ಯಾತ್ಮದ ಜೊತೆಯಲ್ಲಿ ಸಾಗಿಸಿದರು ಹೀಗೆ ಅಂತ ಹೇಳಿದಾಗ, ಇಂಥ ಇವರೆಲ್ಲರೂ ಸಹ ಈ ದತ್ತಿಗೋಸ್ಕರ ಇಷ್ಟೆಲ್ಲ ಶ್ರಮಪಟ್ಟು ಇಟ್ಟು ಹೋದ್ಮೇಲೆ ಅವರನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ. ಯಾಕೆ ಕೇಳಿದ್ರೆ ಒಂದೊಂದು ಸರಣಿಯ ಹಿಂದಿರುವಂಥ ಈ ದತ್ತಿ ನ್ಯಾಸಕರ್ತರು ಅವರೆಲ್ಲ ಬದುಕಿನಲ್ಲಿ ಪಡಬಾರದ ಕಷ್ಟವನ್ನು ಪಟ್ಟು ಕೊನೆಗೆ ಒಂದಿಷ್ಟು ನಾನು ಹಂಚಿ ಹೋಗಬೇಕು, ನನ್ನ ಜೀವನದಲ್ಲಿ ಯಾವುದನ್ನು ನಾನು ಪಡ್ಕೊಳ್ಳಿಕ್ಕೆ ಆಗಲಿಲ್ಲೋ ಅದನ್ನು ಮುಂದಿನ ತಲೆಮಾರಿನವರಾದರೂ ಸಹ ಅನುಭವಿಸಲಿ ಅಂತ ಅಭಿಪ್ರಾಯ ಪಡ್ತಾರಲ್ಲ. ಈ ಭಾವನೆಗಳನ್ನು ನಾವು ಎರಡೂ ಕೈಯನ್ನು ಜೋಡಿಸಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅವರಿಗೆ. ಇಂಥ ದತ್ತಿ ನ್ಯಾಸಕರ್ತರಿಗೆ ಸಾವಿರ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅಂಥವನ್ನು ಈ ವೇದಿಕೆಯ ಮೂಲಕ ಪರಿಚಯಿಸ್ತಾ ಅವರ ಔದಾರ್ಯವನ್ನು ಪ್ರಕಟಿಸ್ತಾ ಇರುವಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ 75 ವಸಂತಗಳನ್ನು ಕಳೆದು
ಡಿ ವಿ ಜಿಯವರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ಆದರೆ ಅವರ ಶಿಷ್ಯ ಪರಂಪರೆ ಅವರಷ್ಟೇ ಪ್ರಬಲವಾಗಿ ಇವತ್ತಿಗೂ ಸಹ ಉಂಟು. ನಾನು ಪದೇ ಪದೇ ಹೇಳ್ತೇನೆ, ಇವತ್ತೂ ಹೇಳ್ತಾ ಇದ್ದೆ, ಡಿ ವಿ ಜಿಯವರನ್ನು ಯಾರು ಪ್ರತ್ಯಕ್ಷ ನೋಡಲಿಲ್ವ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಂಥ ರಾಮಸ್ವಾಮಿಗಳನ್ನು ನೋಡಿದರೆ ಅವ್ರನ್ನ ನೋಡಿದಾಗೆ ಆಗ್ತದೆ ಹೀಗೆ ಅಂತ. ಹಾಗಾಗಿ ಡಿ ವಿ ಜಿಯವರಂತೂ ಸಹ ಇಲ್ಲಿ ಸದಾ ಸಂಚರಿಸ್ತಾ ಇರ್ತಾರೆ. ಎಷ್ಟೋ ಜನ ದೃಷ್ಟಿಯಲ್ಲಿ ಇದೊಂದು ವಿಚಾರ ಸಂಸ್ಥೆ ಅಲ್ಲ, ಇದೊಂದು ದೇವಾಲಯ. ನಾನೇ ನೋಡಿದ್ದೇನೆ, ಪ್ರತ್ಯಕ್ಷ ರಸ್ತೆಯಲ್ಲಿ ಹೋಗೋರು ಚಪ್ಪಲಿ ಕಳೆದ್ಬಿಟ್ಟು ಹಿಂಗಂದು ನಮಸ್ಕಾರ ಮಾಡಿ ಹೋಗ್ತಾ ಇರೋದನ್ನು ಎಷ್ಟೋ ಸಲ ನೋಡಿದ್ದೇನೆ ನನಗೆ ಅಂತ. ಹಾಗಾಗಿ ಇಂತಹ ಈ ಸಂಸ್ಥೆ ಈ ಜ್ಞಾನ ವಿತರಣೆಗೆ ಮಾಧ್ಯಮವಾಗ್ತಾ 75 ವರ್ಷಗಳನ್ನು ಅತ್ಯಂತ ಉತ್ಕೃಷ್ಟವಾದಂತಹ ಸೇವೆಯೊಂದಿಗೆ ಕಳೆದಿದೆ. ಹಾಗಾಗಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದಂತಹ ಶ್ರೀಯುತ ರಾಮಸ್ವಾಮಿಗಳವರಿಗೆ, ಸಹಕಾರ್ಯದರ್ಶಿಯಂತಹ ಶ್ರೀಯುತ ರಾಮು ಅವರಿಗೆ, ಇಲ್ಲಿನ ಎಲ್ಲ ಪರಿವಾರದವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆ ಮತ್ತು ಇಂಥ ದತ್ತಿ ನ್ಯಾಸಕರ್ತರ ಒಂದು ಸಹಾಯ ಹಸ್ತದಿಂದಾಗಿ ನಾನು ಹೇಳುವುದು ಸಾಧ್ಯವಾಯಿತು, ನೀವು ಕೇಳುವುದು ಸಾಧ್ಯವಾಯಿತು. ಹಾಗಾಗಿ ಈ 6 ದಿನಗಳ ಕಾಲ ನೀವು ಎಲ್ಲರೂ ಸಹ ಇದನ್ನು ಆಲಿಸಿದ್ದೀರಿ, ಕೇಳಿದ್ದೀರಿ. ಎಷ್ಟೋ ಜನ ಬಹಳಷ್ಟು ಸಲ ಒಳಗೆ ಮನಸ್ಸಲ್ಲಿ ಮೆಲುಕಾಗುವುದನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ನಿಮ್ಮ ಶ್ರದ್ಧೆಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 6 ದಿನಗಳ ನನ್ನ ವಾಕ್ಕುಸುಮಗಳನ್ನು ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.